ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ 4 ವೇದಗಳು, ಪವಿತ್ರ ಕುರಾನ್ ಶರೀಫ್, ಪವಿತ್ರ ಬೈಬಲ್, ಪವಿತ್ರ ಗುರು ಗ್ರಂಥ ಸಾಹಿಬ್, ಪವಿತ್ರ ಕಬೀರ್ ಸಾಹೇಬರ ವಾಣಿಯಲ್ಲಿ ಅಡಗಿರುವ ಗೂಢ ರಹಸ್ಯ ಅಂದರೆ ತತ್ವಜ್ಞಾನವನ್ನು ತಿಳಿಯಲು ದಯವಿಟ್ಟು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ, ಸರ್ವಧರ್ಮಗಳ ಶಾಸ್ತ್ರಗಳ ಆಧಾರ ಸಹಿತ. ಮತ್ತು ಈ ವಿಷಯವನ್ನು ಒಂದೊಮ್ಮೆ ಪ್ರೂಫ್ ಇಲ್ಲದೆ, ಪ್ರಮಾಣವಿಲ್ಲದೆ ತಮಗೆ ಹೇಳಿದರೆ ಆಗ ತಾವು ಬೆಚ್ಚಿ ಬೀಳುವಿರಿ, ಕೋಪಗೊಳ್ಳುವಿರಿ. ತಾವು ಕೇಳುವುದಕ್ಕೂ ರೆಡಿ ಇರುವುದಿಲ್ಲ ಮುಂದಿನ ವಚನಗಳನ್ನು. ಇದಕ್ಕಾಗಿಯೇ ದಾಸನ ಪ್ರಯತ್ನ ಇರುತ್ತದೆ. ಅಂದರೆ ಎಲ್ಲಾದರೂ ಮನಸ್ಸಿನಲ್ಲಿ ಸಂದೇಹ ಉತ್ಪನ್ನವಾದರೆ ಅಲ್ಲಿಯೇ ಒಂದು ಇಂತಹ ಪ್ರಮಾಣ ನೀಡಲಾಗುವುದು. ಅದರಿಂದಾಗಿ ಮನಸ್ಸು ತಮಗೆ ಈ ಸತ್ಯ ಸಾಹೇಬರ ಕಥೆಯನ್ನು ಕೇಳಲು ಬಾಧಕ ಆಗದು. ಇದಕ್ಕಾಗಿ ತಮಗೊಂದು ಸ್ವಲ್ಪ ಪ್ರಮಾಣವನ್ನು ನೀಡುತ್ತೇವೆ. ಮತ್ತು ಬುದ್ಧಿವಂತನಿಗೆ ಸಂಕೇತವೇ ಬಹಳವಾಗಿರುತ್ತದೆ. ನೋಡಿರಂತೆ ಶ್ರೀಮದ್ ದೇವಿ ಭಾಗವತ. ಇದು ಎಲ್ಲಿಂದ ಪ್ರಕಾಶಿತವಾಗಿದೆ? ಗೀತಾ ಪ್ರೆಸ್, ಗೋರಖಪುರ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮ್ಮನ್ಲಾಲ್ ಗೋಸ್ವಾಮಿ. ಪ್ರಕಾಶಕರು ಹಾಗೂ ಮುದ್ರಕರು ಗೀತಾ ಪ್ರೆಸ್, ಗೋರಖಪುರ, ಗೋವಿಂದ ಭವನ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಇದರ 123ನೇ ಪುಟದಲ್ಲಿ ಮೂರನೇ ಸ್ಕಂದದಲ್ಲಿ ಮೂರನೇ ಸ್ಕಂದ. ಈಗ ಇಲ್ಲಿ ವಿಷ್ಣು ತನ್ನ ಮಾತೆ ದುರ್ಗೆಯ ವಿಷಯದಲ್ಲಿ ಅವರ ಸ್ತುತಿಯನ್ನು ಮಾಡುತ್ತಿದ್ದಾರೆ. ಶ್ರೀ ವಿಷ್ಣು ಹೇಳುತ್ತಾರೆ, ನೀನು ಶುದ್ಧ ಸ್ವರೂಪಳಾಗಿರುವೆ. ಈ ಇಡೀ ಸಂಸಾರ ನಿನ್ನಿಂದಲೇ ಉತ್ಪನ್ನ ಆಗುತ್ತಿದೆ. ಮತ್ತು ನಾನು ಅಂದರೆ ವಿಷ್ಣು, ಬ್ರಹ್ಮ ಮತ್ತು ಶಂಕರ, ನಾವೆಲ್ಲರೂ ನಿನ್ನ ಕೃಪೆಯಿಂದಲೇ ವಿದ್ಯಮಾನರಾಗಿದ್ದೇವೆ. ನಮ್ಮ ಆವಿರ್ಭಾವ ಮತ್ತು ತಿರೋಭಾವ ಆಗುತ್ತಾ ಇರುತ್ತದೆ. ಆವಿರ್ಭಾವ ಅಂದರೆ ಜನ್ಮ ಮತ್ತು ತಿರೋಭಾವ ಅಂದರೆ ಮೃತ್ಯು. ಶ್ರೀ ವಿಷ್ಣು ಸ್ವೀಕಾರ ಮಾಡ್ತಿದ್ದಾರೆ. ಅಂದರೆ ನಾನು ಬ್ರಹ್ಮ ಮತ್ತು ಶಂಕರ, ನಮ್ಮ ಜನ್ಮ ಮತ್ತು ಮೃತ್ಯು ಆಗುತ್ತಿರುತ್ತದೆ. ನಾವು ಅವಿನಾಶಿಗಳು ಅಲ್ಲ. ಕೇವಲ ನೀನೇ ನಿತ್ಯಳು, ಜಗಜ್ಜನನಿಯಾಗಿರುವೆ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ. ಭಗವಂತ ಶಂಕರ ಹೇಳಿದರು, ದೇವಿ, ಒಂದೊಮ್ಮೆ ಮಹಾನುಭಾವ ವಿಷ್ಣು ನಿನ್ನಿಂದಲೇ ಪ್ರಕಟರಾಗಿದ್ದರೆ ಅವರ ನಂತರ ಹುಟ್ಟಿದ ಬ್ರಹ್ಮ ಕೂಡ ನಿಮ್ಮದೇ ಬಾಲಕನಾದ. ಮತ್ತು ನಾನು ತಮೋಗುಣಿ ಲೀಲೆಯನ್ನು ಮಾಡುವ ಶಂಕರ, ಏನು ನಿಮ್ಮ ಸಂತಾನವಾಗಲಿಲ್ಲವೇ? ಅಂದರೆ ನನ್ನನ್ನು ಉತ್ಪನ್ನ ಮಾಡಿದವಳು ನೀನೇ ಆಗಿರುವೆ. ಶಿವೆ, ಇಡೀ ಪ್ರಪಂಚದ ಸೃಷ್ಟಿಯನ್ನು ಮಾಡುವುದರಲ್ಲಿ ನೀನು ಮಹಾ ಚತುರಳು ಆಗಿರುವೆ. ಈ ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿನ್ನ ಗುಣ ಸದಾ ಸಮರ್ಥ ಆಗಿವೆ. ಅವೇ 3 ಗುಣಗಳಿಂದ ಉತ್ಪನ್ನವಾದ ಬ್ರಹ್ಮ, ವಿಷ್ಣು ಮತ್ತು ಶಂಕರ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿರುತ್ತಾರೆ. ಪುಣ್ಯಾತ್ಮರೇ, ಈ ದೇವಿ ಭಾಗವತ, ಈ ಪವಿತ್ರ ಸದ್ಗ್ರಂಥವು ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಜೀವನ ಚರಿತ್ರೆಯನ್ನು ಸ್ಪಷ್ಟಪಡಿಸಿದೆ. ಅಂದರೆ ಇವರು ನಾಶವಂತರು, ಇವರದು ಜನ್ಮ ಮತ್ತು ಮೃತ್ಯು ಆಗುತ್ತದೆ. ದುರ್ಗೆ ಇವರ ತಾಯಿಯಾಗಿದ್ದಾರೆ. ಮತ್ತಿವರು ರಜೋಗುಣಿ ಬ್ರಹ್ಮ, ಸತೋಗುಣಿ ವಿಷ್ಣು ಮತ್ತು ತಮೋಗುಣಿ ಶಿವ. ಮತ್ತು ಇದು ಕೂಡ ಸ್ಪಷ್ಟವಾಯಿತಂದರೆ ಇವರು ಕೇವಲ ನಿಯಮಿತ ಕಾರ್ಯವನ್ನೇ ಮಾಡಬಲ್ಲರು. ಇವರು ಯಾರದೇ ಸಂಸ್ಕಾರವನ್ನು ಚೇಂಜ್ ಮಾಡಲಾರರು, ಬದಲಿಸಲಾರರು. ಈಗ ತಮಗೆ ತೋರಿಸುತ್ತೇವೆ ಶ್ರೀ ಶಿವಪುರಾಣದಲ್ಲಿ. ಇದರಲ್ಲಿ ಇದು ಸ್ಪಷ್ಟವಾಯಿತು. ಈಗ ತಮಗೆ ತೋರಿಸುತ್ತೇವೆ ಏನೆಂದರೆ, ಒಂದು ಸಮಯದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಪರಸ್ಪರ ವಿವಾದ ಉಂಟಾಯಿತು. ಯಾವ ವಿಷಯದ ಕುರಿತಾಗಿ ಅಂದರೆ, ಬ್ರಹ್ಮನು ಶ್ರೀ ವಿಷ್ಣು ಇರುವ ಸ್ಥಾನಕ್ಕೆ ಹೋಗಿದ್ರು.
ಮತ್ತು ಶ್ರೀ ವಿಷ್ಣುವು ಶ್ರೀ ಬ್ರಹ್ಮನಿಗೆ ಎದ್ದು ನಿಂತು ಮರ್ಯಾದೆಯನ್ನು ಕೊಡಲಿಲ್ಲ. ಆಗ ಶ್ರೀ ಬ್ರಹ್ಮ ಹೇಳಿದರು, ಹೇ ವಿಷ್ಣು, ನೀನು ನನ್ನ ಮಗ, ನಾನು ನಿನ್ನ ತಂದೆ. ಏಕೆಂದರೆ ನಾನು ಇಡೀ ಸೃಷ್ಟಿಯನ್ನು ರಚಿಸುವವನಾಗಿದ್ದೇನೆ. ನಾನು ಪ್ರಜಾಪಿತನಾಗಿದ್ದೇನೆ ಮತ್ತು ನಿನ್ನ ಉತ್ಪತ್ತಿ ನನ್ನಿಂದಾಗಿದೆ. ಮತ್ತು ನೀನು ಇಂದು ನನ್ನ ಸತ್ಕಾರ ಮಾಡುತ್ತಿಲ್ಲ ಅಭಿಮಾನದ ಕಾರಣದಿಂದಾಗಿ. ಪುತ್ರನೇ, ಎದ್ದೇಳು, ನನ್ನ ಸತ್ಕಾರವನ್ನು ಮಾಡು. ಆಗ ವಿಷ್ಣು ಹೇಳುತ್ತಾನೆ, ನೀನು ನನ್ನ ಮಗನು, ನನ್ನ ನಾಭಿ ಕಮಲದಿಂದ ನಿನ್ನ ಉತ್ಪತ್ತಿಯಾಗಿದೆ. ಮತ್ತು ನೀನು ವಿರುದ್ಧವಾಗಿ ತಂದೆಗೇನೆ ಮಗ ಎಂದು ಹೇಳುತ್ತಿರುವೆ. ನಿನ್ನ ಬುದ್ಧಿಯು ಕೆಟ್ಟುಹೋಗಿದೆ. ಹೇಳುವ ಭಾವಾರ್ಥ ಇದಾಗಿದೆ. ಅಂದರೆ ಬ್ರಹ್ಮ ಹೇಳ್ತಾನೆ, ನಾನು ನಿನ್ನ ತಂದೆ. ವಿಷ್ಣು ಹೇಳ್ತಾನೆ, ನಾನು ನಿನ್ನ ತಂದೆ. ಮತ್ತು ಪರಸ್ಪರರಲ್ಲಿ ಇವರ ಹೊಡೆದಾಟ, ಬಡಿದಾಟ, ಶಸ್ತ್ರಗಳನ್ನು ತೆಗೆದರೂ ಸೈನ್ಯ ಬಂದು ಬಿಡ್ತು ಮತ್ತು ಯುದ್ಧ ಶುರು ಆಗೋಯ್ತು. ಈ ರೀತಿಯ ಜಗಳವಂತೂ 3ನೇ 4ನೇ ತರಗತಿಯ ಬಾಲಕರು ಮಾಡುತ್ತಾರೆ. ಮತ್ತು ಯಾರನ್ನು ಇಂಥವರನ್ನು ನಾವು ಪರಮಾತ್ಮರೆಂದು ನಂಬಿ ಪೂಜಿಸುತ್ತಿದ್ದೆವು, ಇವರಂತೂ 4ನೇ 5ನೇ ತರಗತಿಯ ಬಾಲಕರಿಗಿಂತಲೂ ಕಡಿಮೆ ಬುದ್ಧಿಯ ವ್ಯಕ್ತಿಗಳು. ಸರಿ, ಇವರ ಸಂಸ್ಕಾರಗಳು ಉತ್ತಮವಾಗಿದ್ದವು. ಇವರಿಗೆ ಈ ಪದವಿ, ಪೋಸ್ಟ್ ಸಿಕ್ಕಿತು, ಇಲ್ಲಿಯ ಸ್ವಾಮಿಯನ್ನಾಗಿ ಮಾಡಿದರು, ಒಂದು ಬ್ರಹ್ಮಾಂಡದ್ದು. ಆದರೆ ಇವರ ಈ ನಡವಳಿಕೆಯಿಂದ ತಿಳಿದು ಬರುತ್ತದೆ ಏನೆಂದರೆ ಇವರು ಒಂದು ನಯಾ ಪೈಸೆಯವರು ಕೂಡ ಅಲ್ಲವೆಂದು. ಹೀಗೊಂದು ಮಾತೆ, ಅವರು ಪರಸ್ಪರ ವಾದ ಮಾಡ್ತಾರೆ, ನಾನಿನ ತಂದೆ, ನಾನಿನ ತಂದೆ, ಮತ್ತು ಹೊಡೆದಾಟ ಬಡಿದಾಟ. 3ನೇ 4ನೇ ತರಗತಿಯಲ್ಲಿ ಓದುವ ಮಕ್ಕಳು ಜಗಳವಾಡ್ತಾ ಇದ್ದಾರೆ. ಆಗ ಅಧ್ಯಾಪಕರು ಕೇಳ್ತಾರೆ, ಯಾಕಪ್ಪ ಈ ನಿಮ್ಮ ಜಗಳ? ಒಬ್ಬ ಹೇಳ್ತಾನೆ, ಸರ್, ಇವನು ಹೇಳ್ದ ನಾನು ನಿನ್ನ ಅಪ್ಪ ಅಂತ. ಆಗ ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಸರ್, ಇವನು ಮೊದಲು ಹೇಳ್ದ ನಾನು ನಿನ್ನ ಅಪ್ಪ ಅಂತ. ಹೀಗಾಗಿ ಜಗಳವಾಡುತ್ತಿದ್ದೆವು. ಇದೇ ರೀತಿ ಜಗಳವನ್ನು ನಮ್ಮ ಪೂಜ್ಯ ದೇವರು ಮಾಡುತ್ತಿದ್ದರು, ಯಾರನ್ನು ನಾವು ಭಗವಂತರೆಂದು ನಂಬಿಕೊಂಡಿದ್ದೆವು. ಈಗ ಪರಮಾತ್ಮ ಕಬೀರ್ ದೇವರು 600 ವರ್ಷಗಳ ಮೊದಲು ಬಂದು ಇದನ್ನೇ ಹೇಳಿದ್ರು. ಅಂದರೆ ಇವರು ಪರಮಾತ್ಮರಲ್ಲ, ಯಾರನ್ನು ನೀವು ಪೂಜಿಸ್ತಿರುವಿರಿ. ಇವರಂತೂ ನಿಮ್ಮಂತೆ ಜೀವಿಗಳು, ಒಳ್ಳೆ ಮಾತು, ಇವರು ದೇವರಾಗಿ ಬಿಟ್ಟರು ಇಲ್ಲಿಯ ಸ್ವಾಮಿ. ಹೀಗಾದರೂ ಇವರ ಹಿಂದಿನ ಸಂಸ್ಕಾರಗಳಿಂದ ಇವರು ಯಾವುದೋ ಜನ್ಮದಲ್ಲಿ ಒಳ್ಳೆಯ ಪುಣ್ಯ ಮಾಡಿದ್ದರು, ಸಾಧನೆಗಳನ್ನು ಚೆನ್ನಾಗಿ ಮಾಡಿದ್ದರು. ಇವರನ್ನು 3 ಲೋಕಗಳ ರಾಜರನ್ನಾಗಿ ಮಾಡಲಾಗಿದೆ. ಈಗ ಪುಣ್ಯಾತ್ಮರೇ, 600 ವರ್ಷಗಳ ಮೊದಲು ಪರಮಾತ್ಮ ಈ ಮಾತನ್ನು ಹೇಳುತ್ತಿದ್ರು. ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ದುಃಖಪಡುತ್ತಾರೆ, ಏಕೆಂದರೆ ನಾವು ಲೋಕವೇದದ ಆಧಾರದಲ್ಲಿದ್ದೇವೆ. ಲೋಕವೇದವೆಂದು ಅದನ್ನು ಹೇಳ್ತಾರೆ ಯಾವುದು? ಔಟ್ ಆಫ್ ಸಿಲೆಬಸ್ ಸ್ಟಡಿ. ಯಾರು ಮಾಡಿದ್ದಾರೆ ಮತ್ತು ಮಾಡಿಸಿಟ್ಟಿದ್ದಾರೆ. ಸಿಲೆಬಸ್ನ ಹೊರಗಿನ ಜ್ಞಾನ ಶಿಕ್ಷಣವನ್ನು ನೀಡಿಟ್ಟಿದ್ದರೆ ಮಕ್ಕಳಿಗೆ, ಆಗ ಆ ಮಕ್ಕಳಿಗೆ ಸಿಲೆಬಸ್ನ ಬಗ್ಗೆ ಅವರಿಗೆ ಗೊತ್ತಾಗುವುದೇ ಇಲ್ಲ, ಪಠ್ಯಕ್ರಮದಲ್ಲಿ ಏನು ಬರೆದಿದೆ ಎಂದು. ಆಗ ಅವರು ವಿರೋಧ ಮಾಡುತ್ತಾರೆ, ಏಕೆಂದರೆ ಆ ಸುಳ್ಳು ಟೀಚರ್ಗಳು ತಪ್ಪು ಜ್ಞಾನವನ್ನು ಬೋಧಿಸಿದ್ದಾರೆ. ಈ ಕಾರಣದಿಂದ ಅವರೆಲ್ಲರೂ ಭ್ರಮಿತರಾಗಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮದೇನು ಆಧ್ಯಾತ್ಮಿಕ ಗುರುಗಳಿದ್ದರು, ಋಷಿಗಳಿದ್ದರು ಮತ್ತು ಮಹರ್ಷಿಗಳಿದ್ದರು, ಬ್ರಾಹ್ಮಣರಿದ್ದರು, ಮಂಡಲೇಶ್ವರರು, ಮಹಂತರಿದ್ದರು, ಆಚಾರ್ಯರಿದ್ದರು. ಇವರೆಲ್ಲರೂ ಔಟ್ ಆಫ್ ಸಿಲೆಬಸ್ ಅನ್ನು ಓದಿಸುತ್ತಿದ್ದರು. ಇವರಿಗೆ ಸದ್ಗ್ರಂಥಗಳ ಯಾವ ಜ್ಞಾನವೂ ಇರಲಿಲ್ಲ. ಈ ಕಾರಣದಿಂದ 600 ವರ್ಷಗಳ ಮೊದಲು ಪರಮಾತ್ಮ ಇದನ್ನೇ ಹೇಳುತ್ತಲಿದ್ದರು. ಅಂದರೆ तुम कौन राम का जपते जापम और ताते कटे न तुम्हारे तीनों तापम. ನೀವು ಯಾವ ಭಗವಂತನ ಭಕ್ತಿ ಮಾಡುತ್ತಿರುವಿರಿ ಅವರಿಂದ ನಿಮ್ಮ ಕಷ್ಟ ಕೂಡ ನಿವಾರಣೆ ಆಗುತ್ತಿಲ್ಲ. ಮತ್ತು ಪರಮಾತ್ಮನ ಭಕ್ತಿ, ಮೋಕ್ಷ ಮತ್ತು ಬರುವಂತಹ ಆಪತ್ತುಗಳಿಂದ ರಕ್ಷಣೆಗಾಗಿ ಮತ್ತು ಮೋಕ್ಷ ಪ್ರಾಪ್ತಿಗಾಗಿಯೇ ನಾವು ಸಾಧನೆಯನ್ನು ಮಾಡುತ್ತಿರುತ್ತೇವೆ. ಆದರೆ ಇಂದು ತಾವು ಇದಕ್ಕಾಗಿ ಸ್ವೀಕಾರ ಮಾಡುತ್ತಿರುವಿರಿ, ಏಕೆಂದರೆ ತಾವು ವಿದ್ಯಾವಂತರಾಗಿದ್ದೀರಿ. ಈಗ ಒಂದೊಮ್ಮೆ ವಿದ್ಯೆಯಿಂದ ಯಾವುದಾದರೂ ಲಾಭ ಇದೆ ಅಂದರೆ ಇದೇ ಆಗಿದೆ. ಅಂದರೆ ನಾವು ಸದ್ಗ್ರಂಥಗಳನ್ನು ಸ್ವತಃ ನೋಡಿ ಈಗ ಪರಮಾತ್ಮನನ್ನು ಅರಿಯಬಲ್ಲೆವು ಮತ್ತು ತಮ್ಮ ಉದ್ಧಾರವನ್ನು ಮಾಡಿಸಿಕೊಳ್ಳುವೆವು. ಇಲ್ಲದಿದ್ದರೆ ಈ ಎಜುಕೇಷನ್ನ ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ. ಈ ಎಜುಕೇಷನ್ನಿಂದಾಗಿ ಏನನ್ನು ತಯಾರಿಸಿದ್ವಿ? ಪರಮಾಣು ಬಾಂಬನ್ನು. ಮತ್ತಿದು ನಮ್ಮನ್ನು ಪ್ರಾಮಾಣಿಕರನ್ನಾಗಿಸಿತು. ಅಣ್ಣ ತಮ್ಮಂದಿರಲ್ಲಿ ಪರಸ್ಪರ ಪ್ರೀತಿ ಇಲ್ಲ, ಅಕ್ಕ ತಂಗಿಯರಲ್ಲಿ ಪ್ರೀತಿ ಇಲ್ಲ, ತಾಯಿ ತಂದೆಯೊಡನೆ ಯಾವ ಹೊಂದಾಣಿಕೆ ಇಲ್ಲ. ನಾವಿಷ್ಟು ಚತುರ ಪ್ರಾಣಿಗಳಾಗಿ ಬಿಟ್ಟೆವು. ಮತ್ತೊಂದು ವೇಳೆ ಇದರಿಂದ ಲಾಭವಿದೆ ಎಂದಾದರೆ ಕೇವಲ ಪರಮಾತ್ಮನನ್ನು ಪಡೆಯುವ ಮಾರ್ಗದಲ್ಲಿ ಇದು ಸಹಯೋಗಿಯಾಗಿದೆ ಈ ಶಿಕ್ಷಣ. ಹೀಗಾಗಿ ಮಾಲೀಕನು ಈ ಸಮಯವನ್ನು ನಿರ್ಧಾರಿತಗೊಳಿಸಿದ. ಅಂದರೆ ಕಲಿಯುಗದಲ್ಲಿ ಇವರಂತೂ ಸಂಪೂರ್ಣ ಕೆಟ್ಟು ಹೋಗುವರು. ಹಾಗಂತೂ ಕಲಿಯುಗವೇ ಆಗಿರುವುದಿದು. ಮತ್ತು ಇದರಲ್ಲಿ
ಇವರು ಪರಮಾತ್ಮನನ್ನು ಅರಿತು ಪುಣ್ಯಾತ್ಮಗಳು ಎಂದೆಂದಿಗೂ ಜನ್ಮ ಮೃತ್ಯುವಿನ ರೋಗದಿಂದ ಬಿಡುಗಡೆ ಹೊಂದುವರು, ತಮ್ಮ ಉದ್ಧಾರ ಮಾಡಿಸಿಕೊಳ್ಳುವರು, ಮುಕ್ತವಾಗುವರು. ಈಗಿಲ್ಲಿ ತಮಗೆ ತೋರಿಸ್ತೇವೆ. ಏನೆಂದರೆ ಬ್ರಹ್ಮ ನಂದಿಕೇಶ್ವರ ಭಗವಂತ ಶಿವನ ವಾಹನವಾಗಿದೆ. ಅವರು ಹೇಳುತ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂದರೆ, ಬ್ರಹ್ಮ ಮತ್ತು ವಿಷ್ಣುವಿನ ಯುದ್ಧವಾಯಿತು. ಆಗ ಇಬ್ಬರು ಪರಸ್ಪರ ಜಗಳವಾಡುತ್ತಿದ್ದರು. ಅಂದರೆ ಆಗ ಆ ಕಾಲಭಗವಂತ ಯಾರು ಈ ಬ್ರಹ್ಮ ವಿಷ್ಣುವಿನ ತಂದೆಯಾಗಿದ್ದಾರೆ, ಬ್ರಹ್ಮ ವಿಷ್ಣು ಶಿವನ ತಂದೆ ಏನಿದ್ದಾನೆ, ಅವನು ಅವರಿಬ್ಬರ ಮಧ್ಯೆ ಒಂದು ಸ್ತಂಭವನ್ನು ನಿಲ್ಲಿಸಿದ, ಒಂದು ಕಂಬವನ್ನು ನಿಲ್ಲಿಸಿಬಿಟ್ಟನು. ಅದು ಬಹಳ ತೇಜಮಯವಾಗಿತ್ತು. ಮತ್ತವರು ಯುದ್ಧವನ್ನು ಬಂದ್ ಮಾಡಿದರು. ಆ ಕಂಬದ, ಆ ಸ್ತಂಭದ, ಆ ಪಿಲ್ಲರ್ನ ಮೇಲೆ ಕೆಳಗೆ ಹೋಗಿ ಅದರ ಎಂಡ್ ನೋಡತೊಡಗಿದರು. ಇದೊಂದು ದೊಡ್ಡ ಕಥೆಯಾಗಿದೆ. ನಾವು ನಮ್ಮ ಆ ಉದ್ದೇಶದ ಮೇಲೆ ಬರೋಣ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ ಇವರು ಪರಮಾತ್ಮರಲ್ಲ, ಇವರು ಈಶರಲ್ಲ. ಹೀಗೆಂದು ದಾಸನೇನು ಹೇಳುತ್ತಿಲ್ಲ, ಭಗವಂತ ಹೇಳಿದ್ದರು. ಆ ಆಧಾರದ ಮೇಲೆ ಹೇಳುತ್ತಿರುವೆನು. ಮತ್ತು ಇನ್ನೊಂದೆಡೆ ಇವರ ಇತಿಹಾಸ ಹೇಳುತ್ತಿವೆ. ಇದು ನೋಡಿರಂತೆ ಶ್ರೀ ಶಿವಮಹಾಪುರಾಣ. ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಲಾಭ ನಮಗಿದಾಗಿದೆ ಅಂದರೆ, ಇದರಲ್ಲಿ ಸಂಸ್ಕೃತ ಕೂಡ ವಿದ್ಯಮಾನವಾಗಿದೆ. ಇದಾಗಿದೆ ಶ್ರೀ ಶಿವಮಹಾಪುರಾಣ. ಇದರ ಅನುವಾದಕರು ಯಾರು? ಶ್ರೀ ಶಿವಮಹಾಪುರಾಣ ಇದರ ಅನುವಾದಕರಾಗಿದ್ದಾರೆ ವಿದ್ಯಾವಾರಿಧಿ. ಪಂಡಿತ ಜ್ವಾಲಾ ಪ್ರಸಾದರು. ಮಿಶ್ರಕೃತ ಹಿಂದಿ ಟೀಕೆ ಸಹಿತ. ಮತ್ತು ಎಲ್ಲಿಂದ ಪ್ರಕಾಶಿತವಾಗಿದೆ? ಖೇಮರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ, ಬೊಂಬಾಯಿ. ಇಷ್ಟು. ವಿದ್ವೇಶ್ವರ ಸಂಹಿತೆ ಶಿವಪುರಾಣ 11ನೇ ಪುಟದಲ್ಲಿ. ವಿದ್ವೇಶ್ವರ ಸಂಹಿತೆ ಭಾಗ 1 ಪುಟ 6 ಅಧ್ಯಾಯ 6 ಅಧ್ಯಾಯ 6 11ನೇ ಪುಟದಲ್ಲಿ. ಇಲ್ಲಿ ನಂದಿಕೇಶ್ವರ ಹೇಳುತ್ತಿದ್ದಾರೆ. ನಂದಿಕೇಶ್ವರ ಹೇಳಿದರು, ಹೇ ಯೋಗೀಂದ್ರ, ಯೋಗೀಂದ್ರ, ಮುಂದಕ್ಕೆ ಒಂದು ಸಮಯದಲ್ಲಿ ವಿಷ್ಣು ಭಗವಂತ ಶೇಷ ಶಯ್ಯೆಯ ಮೇಲೆ ತನ್ನ ಗರುಡ ಆದಿ ಪಾರ್ಷದರಿಂದ ಒಡಗೂಡಿ ಲಕ್ಷ್ಮೀ ಸಹಿತ ಶಯನದಲ್ಲಿ ಇದ್ದರು, ಮಲಗಿದ್ದರು, ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು. ಆ ಸಮಯದಲ್ಲಿ ಬ್ರಹ್ಮ ಜ್ಞಾನಿಗಳಲ್ಲಿ ಶ್ರೇಷ್ಠ. ಈಗ ನೋಡಿ, ಬ್ರಹ್ಮನನ್ನು ಬ್ರಹ್ಮಜ್ಞಾನಿ ಎಂದು ಹೇಳ್ತಿದ್ದಾರೆ ಇವರು. ಮತ್ತು ಬಾಲಕರಂಥ ಬುದ್ಧಿವರದು. निरंजन तेरा दरबार दातनिक न्याय विचार पाखंडी की पूजा जग में संत ने कह लबाड़ और अज्ञानी को परम विवेकी और ज्ञानी को मूढ़ गंवार. ಇವನಿಗೆ ಬ್ರಹ್ಮಜ್ಞಾನಿ ಹೇಳುತ್ತಿರುವರು. ಬ್ರಹ್ಮನಿಗೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ ಬ್ರಹ್ಮನು ತನ್ನಿಚ್ಛೆಯಂತೆ ಅಲ್ಲಿಗೆ ಬಂದರು. ಎಲ್ಲಿಗೆ ಬಂದರು? ಎಲ್ಲಿ ವಿಷ್ಣು ವಿರಾಜಮಾನರಾಗಿದ್ದರು ಅಲ್ಲಿ. ಎಲ್ಲಾ ರೀತಿಯಲ್ಲಿ ಸುಂದರವಾದ ಪಲ್ಲಂಗದ ಮೇಲೆ ಶಯನ ಮಾಡುತ್ತಿರುವ ಕಮಲಲೋಚನ ವಿಷ್ಣುವಿನಲ್ಲಿ ಕೇಳಲು ತೊಡಗಿದರು. ನೀನು ಯಾರು? ನನ್ನನ್ನು ನೋಡಿಯೂ ಅಭಿಮಾನಿ ಪುರುಷನಂತೆ ಶಯನಾವಸ್ಥೆಯಲ್ಲಿ ಇರುವೆ. ಈಗ ಬ್ರಹ್ಮನಿಗೆ ಬ್ರಹ್ಮಜ್ಞಾನಿ ಅಂತ ಹೇಳಲಾಗಿದೆ. ಮತ್ತು ವಿಷ್ಣುವಿಗೆ ಕೇಳ್ತಿದ್ದಾನೆ, ನೀನು ಯಾರೆಂದು. ನನ್ನನ್ನು ನೋಡಿ ಅಭಿಮಾನಿ ಪುರುಷನಂತೆ ಶಯನ ಮಾಡುತ್ತಿರುವೆ, ಮಲಗಿಯೂ ಇರುವೆ. ಶ್ರೀ ಬ್ರಹ್ಮ ಹೇಳ್ತಾರೆ ವಿಷ್ಣುವಿಗೆ, ಹೇ ವತ್ಸ, ಹೇ ಪುತ್ರನೇ, ಎದ್ದೇಳು, ನೋಡು, ನಾನು ನಿನ್ನ ಸ್ವಾಮಿ ಬಂದಿರುವೆನು. ವತ್ಸ ಅಂದರೆ ಮಗನೇ, ಎದ್ದೇಳು, ನಾನು ನಿನ್ನ ಸ್ವಾಮಿ ಬಂದಿರುವೆನು.
ಗುರುವನ್ನು ನೋಡಿ ಯಾರು ಅಭಿಮಾನದಿಂದ ಅವಗಣನೆ ಮಾಡುತ್ತಾನೆ, ಆ ದ್ರೋಹಿ ಮೂಢನ ಪ್ರಾಯಶ್ಚಿತ್ತವಾಗುವುದು ಖಚಿತವಾಗಿದೆ ಮತ್ತದು ಸರಿ. ಇದನ್ನು ಕೇಳಿದ ವಿಷ್ಣುವಿನೊಳಗೆ ಕ್ರೋಧ ಉಂಟಾಯಿತು. ಒಳಗಿನಿಂದಂತೂ ಬಹಳ ಕುಪಿತನಾದ. ಆದರೆ ಕೋಪವನ್ನು ತಡೆದು ಮೇಲಿನಿಂದ, ಆದರೆ ಹೊರಗಿಂದ ಶಾಂತವಾಗಿದ್ದರು ಮತ್ತು ಹೇಳಿದರು, ಹೇ ವತ್ಸ, ಹೇ ಮಗನೇ, ನಿನಗೆ ಮಂಗಳವಾಗಲಿ. ಕುಳಿತುಕೋ, ಈ ಆಸನದ ಮೇಲೆ ವಿರಾಜಿಸು ಮತ್ತು ಪರಸ್ಪರ ಮಗನೆಂದು ಕರೆಯುತ್ತಿದ್ದಾರೆ. ಈ ಸಮಯದಲ್ಲಿ ವಿಷ್ಣು ಹೇಳ್ತಿದ್ದಾರೆ ಬ್ರಹ್ಮನಿಗೆ, ಈ ಸಮಯ ನಿನ್ನ ನೇತ್ರಗಳು ಕುಟಿಲ ಮತ್ತು ಮುಖ ವಕ್ರ ಏಕೆ ಆಗುತ್ತಿದೆ? ಕ್ರೋಧದಲ್ಲಿ ಕಣ್ಗಳು ವಕ್ರ ಮತ್ತು ಮುಖ ತಿರುಗಿದೆ, ಹೀಗೇಕೆ ಮಾಡುತ್ತಿರುವೆ ನೀನು? ಬ್ರಹ್ಮ ಹೇಳಿದರು, ವತ್ಸ ವಿಷ್ಣು, ಹೇ ಮಗನೇ ವಿಷ್ಣು, ನಿನಗೆ ಸಮಯದ ಪ್ರಭಾವದಿಂದಾಗಿ ಅಭಿಮಾನವೆಂಬುದು ಇದೆ. ಹೇ ಮಗನೇ ವಿಷ್ಣು, ಹೇ ವತ್ಸ ವಿಷ್ಣು, ನಿನಗೆ ಸಮಯದ ಪ್ರಭಾವದಿಂದ ಅಭಿಮಾನ ಇದೆ. ಹೇ ಪುತ್ರ, ನಾನು ನಿನ್ನ ರಕ್ಷಕ ಮತ್ತು ಜಗತ್ತಿನ ಪಿತಾಮಹನಾಗಿರುವೆ. ವಿಷ್ಣುವು ಹೇಳಿದರು, ಈ ಇಡೀ ಜಗತ್ತು ನನ್ನಲ್ಲಿ ಸ್ಥಿತವಾಗಿದೆ. ನೀನು ಕಳ್ಳನಂತೆ ಯಾವ ಪ್ರಕಾರ ತನ್ನದೆಂದು ಹೇಳುವೆ? ಸ್ಟಾರ್ಟ್ ಆಯಿತು ಜಗಳ. ತನ್ನದೆಂದು ಯಾವ ಪ್ರಕಾರ ಹೇಳುತ್ತಿರುವೆ? ನೀನು ನನ್ನ ನಾಭಿ ಕಮಲದಿಂದ ಉತ್ಪನ್ನ ಆಗಿರುವೆ, ಹೀಗಾಗಿ ನನ್ನ ಪುತ್ರನಾಗಿರುವೆ. ನನ್ನನ್ನು ಪುತ್ರನೆನ್ನುವುದು ವ್ಯರ್ಥ ಆಗಿದೆ. ನಂದಿಕೇಶ್ವರ ಹೇಳಿದರು, ಈ ರೀತಿಯಾಗಿ ಬ್ರಹ್ಮ ವಿಷ್ಣು ಇಬ್ಬರೂ ಕೂಡ ರಜೋಗುಣದಿಂದ ಪ್ರಭಾವಿತರಾಗಿ ವಿವಾದ ಮಾಡತೊಡಗಿದರು. ದೊಡ್ಡಸ್ತಿಕೆ ಬಯಸುವವರಾದರು. ನಾನು ಶ್ರೇಷ್ಠನು, ನಾನು ಸ್ವಾಮಿಯಾಗಿರುವೆನು, ಹೀಗೆ ಹೇಳಿ ಒಬ್ಬರಿಗೊಬ್ಬರು ಹೊಡೆಯುವ ಇಚ್ಛೆಯಿಂದ ಯುದ್ಧ ಮಾಡಲು ಸನ್ನದ್ಧರಾದರು. ಈಗ ನೋಡಿ, ಮುಂದೆ ಅದ್ಭುತ ಮಾಡಿಟ್ಟಿದ್ದಾರೆ. ಎಲ್ಲ ದೇವತೆಗಳು ವಿಮಾನದಲ್ಲಿ ಕುಳಿತು ಆ ಮಹಾ ಅದ್ಭುತ ಯುದ್ಧವನ್ನು ನೋಡಲು ಬಂದರು ಮತ್ತು ಆಕಾಶದಿಂದ ಅವರ ಮೇಲೆ ಹೂಗಳ ಮಳೆ ಚೆಲ್ಲಿದರು. ವಾರೇ ದೇವತೆಗಳೇ, ಜಯವಾಗಲಿ. ಈಗ ಹಳ್ಳಿಗಳಲ್ಲಿ ಕೋಣಗಳನ್ನು ಹೊಡೆದಾಡಿಸ್ತಾರೆ, ಅಂದರೆ ಕೆಲವು ಬಾರಿ ಕುಸ್ತಿ ಮಾಡಿಸ್ತಾರೆ. ಊರುಗಳಲ್ಲಿ ಒಮ್ಮೊಮ್ಮೆ ಮೊದಲು ಮಾಡಿಸ್ತಿದ್ರು ಮತ್ತು ಕೋಣಗಳನ್ನು ಪರಸ್ಪರ ಕಾದಾಡಿಸ್ತಿದ್ರು. ಆಗ ಅವುಗಳಿಗೆ ಹೇಳ್ತಿದ್ರು, ಓ ಶಬಾಸ್, ಕೊಂಡೊಯ್ಯು. ಅವರದಕ್ಕೆ ಶಾಬಾಸ್ ಶಾಬಾಸ್ ಎಂದು ಕೂಗಿ ಅವುಗಳನ್ನು ಕಾದಾಡಿಸ್ತಿದ್ರು. ಪರಸ್ಪರ ಜಗಳವನ್ನಾಡಿಸ್ತಿದ್ರು. ಕಾದಾಡುವುದನ್ನು ನೋಡುತ್ತಿದ್ದರು ಅವರು. ದೇವತೆಗಳು ಆಕಾಶದಲ್ಲಿ ಬಂದು ನಿಂತು ಯುದ್ಧವನ್ನು ನೋಡುವರು, ಅವರಿಬ್ಬರದು. ಮತ್ತು ಮೇಲಿಂದ ಹೂಮಳೆಗರೆಯುತ್ತಿದ್ದರು, ಶಾಬಾಸ್, ಸಾಯಿರಿ, ಹೊಡೆದಾಡಿ. ದೇವತೆಗಳ ಕರ್ತವ್ಯವಾಗಿತ್ತು ಮಧ್ಯದಲ್ಲಿ ಬಂದು ಹೇಳಬೇಕಿತ್ತು, ಹೇ ಪ್ರಭುಗಳೇ, ತಾವು ಇಂತಹ ಕಾರ್ಯ ಮಾಡಿದರೆ ಜನತೆ ಸಹ ಹೀಗೆಯೇ ಮಾಡುವರು. ತಾವಿದು ಏನನ್ನು ಮಾಡಲು ಹೊರಟಿರುವಿರಿ? ಅವರು ತಿಳಿಮಾತು ಹೇಳಬೇಕಾಗಿತ್ತು ಒಂದೊಮ್ಮೆ ಅವರು ದೇವತೆಗಳಾಗಿದ್ದರೆ. ಇಲ್ಲಿ ಪರಮಾತ್ಮ ಹೇಳ್ತಾರೆ, ನಿರಂಜನ್ ದಂತೇರಾ ದರ್ಬಾರದ ತನಿಖ್ ನ್ಯಾಯ ವಿಚಾರ. ಯಾರದೇ ಬುದ್ಧಿಯು ಕೆಲಸ ಮಾಡುತ್ತಿಲ್ಲ ಅಂದರೆ ಇಂತಹ ಅಪರಾಧ ಆಗುತ್ತಿದೆ ಮತ್ತು ಅವರನ್ನು ಬಂದು ಬಿಡಿಸೋಣ. ಮತ್ತೇನಾಗ್ತದೆ ಅಂದರೆ, ಇವರ ಮಧ್ಯದಲ್ಲಿ ಒಂದು ಸ್ತಂಭ ಹಾಕಿದ, ಯಾರು? ಈ ಕಾಲನ್ನು ಹಾಕಿದನು. ಇವರಿಬ್ಬರ ಮಧ್ಯದಲ್ಲಿ ಇವರು ಯುದ್ಧವನ್ನು ಮಾಡುತ್ತಿರುವಾಗ ಒಂದು ಸ್ತಂಭ, ಒಂದು ಪಿಲ್ಲರನ್ನು ನಿಲ್ಲಿಸಿದ ಈ ಕಾಲನು. ಕಾಲ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆಯಾಗಿದ್ದಾನೆ. ಮತ್ತಿವನು ಒರಿಜಿನಲ್ ರೂಪದಲ್ಲಿ ಎದುರಿಗೆ ಬರುವುದಿಲ್ಲ. ಯಾರಿಗೋ ಬ್ರಹ್ಮನ ರೂಪದಲ್ಲಿ ದರ್ಶನವನ್ನು ನೀಡುತ್ತಾನೆ, ಮತ್ತಾರಿಗೋ ವಿಷ್ಣುವಿನ ರೂಪದಲ್ಲಿ ದರ್ಶನವನ್ನು ನೀಡುತ್ತಾನೆ, ಇನ್ನಾರಿಗೋ ಶಿವನ ರೂಪದಲ್ಲಿ ದರ್ಶನವನ್ನು ನೀಡುತ್ತಾನೆ ಇವನು. ಆಗ ಅಲ್ಲಿ ಈ ಕಾಲನು ಇವರ ಮಧ್ಯದಲ್ಲಿ ಒಂದು ಸ್ತಂಭವನ್ನು ಹಾಕಿದ. ಆ ಸ್ತಂಭದ ಹುಡುಕಾಟಕ್ಕಾಗಿ ಮೇಲೆ ಕೆಳಗೆ ಹೋದರು. ಅಂದರೆ ಅದರ ಎಂಡು ನೋಡುವ, ಇದರ ಅಂತ್ಯ ನೋಡೋಣ, ಸಿಗಲಿಲ್ಲ. ಆಗ ವಾಪಸ್ ಬಂದರು. ಆಗ ಸದಾಶಿವನ ರೂಪದಲ್ಲಿ ಆ ಕಾಲನು ಅಲ್ಲಿಗೆ ಬಂದು ನಿಂತು ಬಿಟ್ಟ. ಮತ್ತವರಿಗೆ ಅರಿವನ್ನು ನೀಡಲು ತೊಡಗಿದ. ಮತ್ತೀಗ ಪುಣ್ಯಾತ್ಮರೇ, ಇಂತಹ ಆಚರಣೆ ಮತ್ತು ವಿಚಾರಗಳು ಇಲ್ಲಿಯ ಈ ದೇವತೆಗಳದ್ದು ಆಗಿದೆ. ಮತ್ತು ಜನಸಾಮಾನ್ಯರು ಹೇಗಿರಬಹುದು? ಅಂಡರ್ಸ್ಟುಡ್ ಆಗಿದೆ ಇದು. ಹಾಗಾಗಿ ಇದರಲ್ಲಿ ಸುಧಾರಣೆಯನ್ನು ತರಲು ಈ ತತ್ವಜ್ಞಾನದ ಅವಶ್ಯಕತೆ ಇದೆ. ಪರಮಾತ್ಮನ ಜ್ಞಾನ, ಪರಮೇಶ್ವರ ಕಬೀರರ ಜ್ಞಾನದ ಅತೀ ಅವಶ್ಯಕತೆ ಇದೆ.
ಆದರೆ ಜನರು ಕೋಪ ಮಾಡ್ತಾರಂದ್ರೆ ಇವನು ಸುಳ್ಳು ಹೇಳ್ತಾನೆ, ಕಬೀರರು ಭಗವಂತರಲ್ಲ. ಆದರೆ ಕಬೀರರು ಭಗವಂತರುಗಳ ಭಗವಂತ, ಕುಲದ ಮಾಲೀಕನಾಗಿದ್ದಾನೆ. ಮತ್ತು ಕೆಲವು ದಿನಗಳಲ್ಲಿ ಒಪ್ಪಿಕೊಳ್ಳುವರು ಇಡೀ ಬುದ್ಧಿವಂತ ಜನತೆ, ಸತ್ಯವನ್ನು ಅರಿತುಕೊಂಡು. ಈಗ ನಾವು ತಮಗೆ ಹೇಳಲು ಬಯಸುತ್ತಿದ್ದ ವಿಷಯ ಇದಾಗಿತ್ತು. ಈಗ ಇದು ನೋಡಿರಂತೆ ಶಿವಪುರಾಣ ಪುಟ ಸಂಖ್ಯೆ 17ರಲ್ಲಿ ಮತ್ತು ವಿದ್ವೇಶ್ವರ ಸಂಹಿತೆ ಭಾಗ 1 ಅಧ್ಯಾಯ 9. ಅವರಿಬ್ಬರದು ಅಜ್ಞಾನತೆ ಮತ್ತು ವೈರತ್ವವನ್ನು ದೂರೀಕರಿಸುವ ಉದ್ದೇಶದಿಂದ ಇಬ್ಬರಲ್ಲಿಯೂ ಹೇಳಿದ. ಈ ಕಾಲನು ಹೇಳಿದ. ಏನು ಹೇಳಿದ? ಬ್ರಹ್ಮ ಹೇಳಿದ, ನನ್ನ ಸಕಲ ಮತ್ತು ನಿಶ್ಚಲ ಭೇದಗಳಿಂದ 2 ರೂಪಗಳಿವೆ, ಆದರೆ ಇನ್ನೊಬ್ಬ ಈಶ್ವರನಂತೂ ಅಲ್ಲ. ಈ ಕಾರಣದಿಂದ ಅವರದು 2 ರೂಪಗಳಿರಲು ಸಾಧ್ಯವೇ ಇಲ್ಲ. ಮೊದಲನೆಯದು ಸ್ತಂಭರೂಪ ಮತ್ತು ನಂತರ ಮೂರ್ತಿ ರೂಪವನ್ನು ಧಾರಣೆ ಮಾಡಿದ. ಅಂದರೆ ಮೊದಲು ಸ್ತಂಭದಲ್ಲಿಯೂ ನಾನೇ ಇದ್ದೆ ಹೀಗೆ ಹೇಳ್ತಿದ್ದಾನೆ ಈ ಕಾಲ, ಮತ್ತು ಈಗ ನಾನು ಆಕಾರದಲ್ಲಿ ಬಂದಿರುವೆನು. ಇದರಲ್ಲಿ ಬ್ರಹ್ಮರೂಪ ನಿಷ್ಕಲವಾಗಿದೆ, ನಿಷ್ಫಲವಲ್ಲ, ನಿಷ್ಕಲ ಆಗಿದೆ. ನಿಷ್ಕಲ ಅಂದರೆ ಯಾವುದೇ ಆಕಾರವಿಲ್ಲದ ಈಶರೂಪ ಸಗುಣ ಇರುವುದು. ನನ್ನ ಈ 2 ರೂಪಗಳು ಸಿದ್ಧವಾಗಿವೆ, ಬೇರೆ ಯಾರದೂ ಇಲ್ಲ. ಇದನ್ನು ಕಾಲ ಹೇಳ್ತಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶರ ತಂದೆ, ಮತ್ತು ಬೇರೆ ಯಾರದು ಇರಲು ಸಾಧ್ಯವಿಲ್ಲ. ಈ ಕಾರಣದಿಂದ ನಿಮ್ಮಿಬ್ಬರಿಗೂ ಅಥವಾ ಬೇರೆ ಯಾರಿಗೂ ಈಶ್ವರತ್ವದ ಪ್ರಾಪ್ತಿ ಆಗುವುದು ಸಾಧ್ಯವಿಲ್ಲ. ನೀವೇನು ಅಜ್ಞಾನತೆಯಿಂದ ತಮ್ಮನ್ನು ಈಶನೆಂದು ತಿಳಿದಿದ್ದೀರಿ. ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳ್ತಿದ್ದಾನೆ. ಯಾರು? ಕಾಲ ಹೇಳ್ತಿದ್ದಾನೆ. ಇವರ ತಂದೆ ಹೇಳ್ತಿದ್ದಾನೆ. 21 ಬ್ರಹ್ಮಾಂಡಗಳ ಭಗವಂತ ಹೇಳ್ತಿದ್ದಾನೆ, ಸ್ವಾಮಿ, ನೀವು ಅಜ್ಞಾನದಿಂದ ತಮ್ಮನ್ನು ಈಶ ಅಂದರೆ ಮಾಲೀಕರೆಂದು ತಿಳಿದಿದ್ದೀರಿ, ಭಗವಂತರು ಎಂದು ತಿಳಿದಿರುವಿರಿ. ಇದು ದೊಡ್ಡ ಅದ್ಭುತ ಆಯಿತು. ಓಹೋ, ಇದಂತೂ ಬಹಳ ತಪ್ಪಾಯಿತು. ಇದಂತೂ ಬಹಳ ಆಶ್ಚರ್ಯಜನಕ ಆಗಿ ಹೋಯಿತು. ಇದನ್ನು ದೂರಗೊಳಿಸಲೆಂದೇ ನಾನು ರಣಸ್ಥಾನಕ್ಕೆ ಬಂದಿರುವೆನು. ಈಗ ನೀವು ನಿಮ್ಮ ಅಭಿಮಾನವನ್ನು ತ್ಯಜಿಸಿ ಈಶ್ವರನಾದ ನನ್ನಲ್ಲಿ ತಮ್ಮ ಬುದ್ಧಿಯನ್ನು ತೊಡಗಿಸಿಕೊಳ್ಳಿ. ನನ್ನ ಪ್ರಸಾದದಿಂದ ಲೋಕದಲ್ಲಿ ಎಲ್ಲ ಅರ್ಥಗಳು ಪ್ರಕಾಶ ಮಾಡುತ್ತವೆ. ನಾನು ಪರಬ್ರಹ್ಮನು ಮತ್ತು ನನ್ನ ಕಲ ಅಕಲ ರೂಪದಲ್ಲಿ ಬ್ರಹ್ಮನಾಗಿರುವುದರಿಂದ ನಾನು ಈಶ್ವರನು, ಮತ್ತು ನನ್ನದೇ ಕಲ ಅಕಲ ರೂಪವಿದೆ. ಬ್ರಹ್ಮನಾಗಿರುವುದರಿಂದ ನಾನು ಈಶ್ವರನು. ಅನುಗ್ರಹ ಆದಿ ನನ್ನ ಕೃತ್ಯಗಳಾಗಿವೆ. ಸರ್ವವ್ಯಾಪಿ ಆಗಿರುವುದರಿಂದ ಮತ್ತು ಜಗತ್ತಿನ ವರ್ಧಕನಾಗಿರುವುದರಿಂದ ನಾನು ಬ್ರಹ್ಮನಾಗಿರುವೆನು. ಮತ್ತು ಹೇ ಕೇಶವ, ಹೇ ಕೇಶವ, ಮತ್ತು ಸಮತ್ವ ಮತ್ತು ವ್ಯಾಪಕವಾಗಿರುವುದರಿಂದ ನಾನು ಆತ್ಮನಾಗಿರುವೆ. ನಾನು ಇದೆಲ್ಲದರ ಈಶನಾಗಿರುವೆನು. ಇದು ನನ್ನದಾಗಿದೆ, ನನ್ನದು ಹೊರತು ಬೇರೆ ಯಾರದೂ ಅಲ್ಲ. ಪ್ರಥಮವಾಗಿ ತತ್ವಜ್ಞಾನದ ನಿಮಿತ್ತ ಆಗಿ ನಿಷ್ಕಲ ಬ್ರಹ್ಮನ ಪ್ರಾದುರ್ಭಾವವಾಗಿದೆ, ನಿರಾಕಾರ ಬ್ರಹ್ಮನದು. ಮತ್ತು ಕೆಳಗೆ ಅವನು ಸ್ತಂಭವನ್ನು ನಿಲ್ಲಿಸಿಬಿಟ್ಟಿದ್ದ. ಇದರಿಂದ ಇದು 18ನೇ ಪುಟ. ಹೀಗಾಗಿ ನಾನು ಅಜ್ಞಾತ ರೂಪಿಯಾಗಿರುವೆನು. ಈ ಹಿಂದೆ ನಿಮಗೆ ಪ್ರಕಟವಾಗಿ ದರ್ಶನ ನೀಡುವ ಸಲುವಾಗಿ ಸಾಕ್ಷಾತ್ ಈಶ್ವರ ಆಗಿ ತಕ್ಷಣವೇ ನಾನು ಸಗುಣ ರೂಪನಾದೆ. ಇಲ್ಲಿಗೆ ಬಂತು ಇತಿ ಶ್ರೀ ಶಿವ ಮಹಾಪುರಾಣೆ ವಿದ್ವೇಶ್ವರ ಸಂಹಿತ ಭಾಷಾ ಟೀಕಾಯಾಮ್ 9ಮೋ ಅಧ್ಯಾಯ. ಇದು 9ನೇ ಅಧ್ಯಾಯ ನಾವು ಓದುತ್ತಿದ್ದೆವು. ಇಲ್ಲಿ ಸಮಾಪ್ತವಾಯಿತು. ಪುಣ್ಯಾತ್ಮರೇ, ಇದೀಗಲೇ ತಾವು ತಮ್ಮ ಕಣ್ಣುಗಳಿಂದ ನೋಡಿದಿರಿ ಯಾರು ಇವನು ಎಂದು. ಈ ಬ್ರಹ್ಮ ಮತ್ತು ವಿಷ್ಣುವಿಗೆ ಸಂದೇಶವನ್ನು ನೀಡುತ್ತಿರುವನು ಹೇಳ್ತಿದ್ದಾನೆ, ನೀವು ಭಗವಂತರಲ್ಲ, ಅಜ್ಞಾನತೆಯಿಂದ ತಮ್ಮನ್ನು ತಾವು ಈಶನೆಂದು ತಿಳಿದುಕೊಂಡಿರುವಿರಿ. ಇದು ಬಹಳ ತಪ್ಪಾಯಿತು. ಇವನು ಹೇಳ್ತಾನೇನೆಂದರೆ, ನಾನು ನಿರಾಕಾರನು ಮತ್ತು ಈಗ ಸಾಕಾರನಾಗಿದ್ದೇನೆ. ಆಗ ಅವನು ಶಿವರೂಪ ಧರಿಸಿಕೊಂಡಿದ್ದ.
ಈ ಕಾಲಭಗವಂತ ಬ್ರಹ್ಮ ಭಗವಂತನು ಪ್ರತಿಜ್ಞೆ ಮಾಡಿಟ್ಟುಕೊಂಡಿದ್ದಾನೇನೆಂದರೆ, ನಾನು ನನ್ನ ಒರಿಜಿನಲ್ ರೂಪದಲ್ಲಿ, ಕಾಲನ ರೂಪದಲ್ಲಿ ಎಂದಿಗೂ ಯಾರಿಗೂ ದರ್ಶನವನ್ನು ಖಂಡಿತ ನೀಡುವುದಿಲ್ಲ. ಇವನು ತನ್ನ ಕಾಲನ ರೂಪವನ್ನು, ವಿರಾಟ ರೂಪವನ್ನು ತೋರಿಸಿದ್ದ. ಗೀತೆ ಅಧ್ಯಾಯ ಸಂಖ್ಯೆ 11 ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಿದ್ದಾನೆಂದರೆ, ಅರ್ಜುನ, ನಾನು ಈಗ ಎದುರು ಬಂದಂತಹ ಕಾಲನು, ನಾನು ಕಾಲನು, ಮತ್ತು ಈ ಸಮಯದಲ್ಲಿ ಎಲ್ಲರನ್ನೂ ತಿನ್ನುವುದಕ್ಕಾಗಿ ಬಂದಿರುವೆನು. ಗೀತೆಯ ಅಧ್ಯಾಯ ಸಂಖ್ಯೆ 11 ಶ್ಲೋಕ ಸಂಖ್ಯೆ 21ರಲ್ಲಿ ಅರ್ಜುನ ಕಣ್ಣಾರೆ ನೋಡಿ ಹೇಳುತ್ತಾನೆ, ಹೇ ಭಗವಂತ, ತಾವಂತೂ ಈ ಋಷಿಗಳನ್ನು ತಿನ್ನುತ್ತಿರುವಿರಿ, ತಾವು ದೇವತೆಗಳನ್ನು ತಿನ್ನುತ್ತಿರುವಿರಿ. ಇವರು ವೇದಗಳ ಮಂಗಳ ಸ್ತೋತ್ರಗಳಿಂದ ತಮ್ಮಿಂದ ರಕ್ಷಣೆಯ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ, ತಮ್ಮ ಸ್ತುತಿಯನ್ನು ಮಾಡುತ್ತಿದ್ದಾರೆ, ತಾವು ಅವರನ್ನು ತಿನ್ನುತ್ತಿರುವಿರಿ. ಆಗ ಕಾಲ ಹೇಳ್ತಾನೆ, ನಾನಂತೂ ತಿನ್ನುವುದಕ್ಕಾಗಿಯೇ ಬಂದಿರುವೆನು, ನಾನು ಕಾಲನು ಯಾರನ್ನೂ ಬಿಡುವುದಿಲ್ಲ. ಹಾಗಾಗಿ ಇದು ಇವನ, ಅಂದರೆ ಕಾಲನ ಒರಿಜಿನಲ್ ರೂಪವಾಗಿದೆ. ಅವನು ಪ್ರತಿಜ್ಞೆ ಮಾಡಿಟ್ಟಿದ್ದಾನೆಂದರೆ, ಆ ಒರಿಜಿನಲ್ ರೂಪದಲ್ಲಿ ನಾನು ವಾಸ್ತವಿಕ ರೂಪದಲ್ಲಿ ಎಂದಿಗೂ ಯಾರಿಗೂ ದರ್ಶನ ನೀಡುವುದಿಲ್ಲವೆಂದು. ಮತ್ತು ಅರ್ಜುನ ಯುದ್ಧ ಮಾಡಲು ಬಯಸ್ತಿರಲಿಲ್ಲ. ಅವನು ಅವನ ವಿರಾಟ ರೂಪವನ್ನು ತೋರಿಸಿ ಅರ್ಜುನನನ್ನು ಭಯಭೀತಗೊಳಿಸಿದ. ಆ ಅನರ್ಥ ಮಾಡಿಸುವುದಕ್ಕಾಗಿ, ಆ ಅತ್ಯಾಚಾರ ಮಾಡಿಸುವುದಕ್ಕಾಗಿ, ಅಪರಾಧ ಮಾಡಿಸುವುದಕ್ಕಾಗಿ ಅವನು ತನ್ನ ಪ್ರತಿಜ್ಞೆಯನ್ನು ಭಂಗಗೊಳಿಸಿದ. ಈಗ ಇದಕ್ಕಾಗಿ ಅವನು ಗೀತೆ ಅಧ್ಯಾಯ ಸಂಖ್ಯೆ 11 ಶ್ಲೋಕ ಸಂಖ್ಯೆ 47-48ರಲ್ಲಿ ಹೇಳಿದ್ದಾನೆ, ಏನೆಂದರೆ, ಅರ್ಜುನ, ಈ ನನ್ನ ವಾಸ್ತವಿಕ ರೂಪವನ್ನು ನೀನು ನೋಡಿದೆ. ವಾಸ್ತವಿಕ ರೂಪ ನೀನೇನು ನೋಡಿದೆ, ಇದನ್ನು ಈ ಮೊದಲು ಯಾರೂ ನೋಡಿಲ್ಲ, ಮುಂದೆ ಯಾರೂ ನೋಡಲಾರರೂ ಕೂಡ. ವೇದಗಳಲ್ಲಿ ವರ್ಣಿತ ಯಾವುದೇ ವಿಧಿಗಳಿಂದ, ಯಾವುದೇ ಜಪ ತಪ ಕ್ರಿಯೆಗಳಿಂದ ನನ್ನ ಈ ರೂಪದ ದರ್ಶನವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ಇದಂತೂ ನಿನ್ನ ಮೇಲೆ ಕೃಪೆಯನ್ನು ತೋರಿ ದರ್ಶನವನ್ನು ನೀಡಿದ್ದೇನೆ. ಅಂದರೆ ಇವನೇನು ಮಾಡ್ತಾನೆ, ಯಾರಿಗೋ ವಿಷ್ಣು ರೂಪ ತಾಳಿ ದರ್ಶನವನ್ನು ನೀಡ್ತಾನೆ, ಇನ್ನಾರಿಗೋ ಶಿವರೂಪವನ್ನು ತಾಳಿ ದರ್ಶನವನ್ನು ನೀಡ್ತಾನೆ, ಇನ್ಯಾರಿಗೋ ಬ್ರಹ್ಮನ ರೂಪದಲ್ಲಿ. ಈಗ ಅಂತೆಯೇ ಸಾಧಕರು ಸಾಧನೆಯನ್ನು ಮಾಡಿದರು ಪರಮಾತ್ಮನನ್ನು ಪಡೆಯಲು. ಯಾವ ಋಷಿಗಳು ಮುನಿಗಳು ಸಾಧನೆಯನ್ನು ಮಾಡುತ್ತಿದ್ದರೋ ಅವರು ಬ್ರಹ್ಮ ವಿಷ್ಣು ಮಹೇಶ್ವರೊಡನೆ ಸಾಮಾನ್ಯ ಮಾತುಗಳನ್ನು ಆಡುತ್ತಿದ್ದರು, ಅವರ ದರ್ಶನ ಮಾಡುತ್ತಿದ್ದರು, ಅವರ ಲೋಕಕ್ಕೆ ಹೋಗ್ತಾ ಬರ್ತಾ ಇರ್ತಿದ್ರು ತಮ್ಮ ಸಿದ್ಧಿಶಕ್ತಿಯಿಂದ, ತಮ್ಮ ಹಾರುವ ಶಕ್ತಿಯಿಂದ. ಮತ್ತು ಆಗ ಬ್ರಹ್ಮ ವಿಷ್ಣು ಮಹೇಶ್ವರು ಕೂಡ ಹೇಳುತ್ತಿದ್ದರು, ಪರಮಾತ್ಮ ಯಾರೋ ಬೇರೆ ಇದ್ದಾರೆ ಎಂದು. ಒಮ್ಮೊಮ್ಮೆ ಇವರು ತಮ್ಮ ತರಂಗಮುಖಿಯನ್ನು ಹೇಳುತ್ತಿದ್ದರು, ಪರಮಾತ್ಮನ ಭಕ್ತಿಯನ್ನು ತಾವು ಸ್ವತಃ ಮಾಡುತ್ತಿದ್ದರು ಮತ್ತು ಬೇರೆಯವರಿಗೂ ಭಗವಂತನ ಭಕ್ತಿ ಮಾಡಲು ಹೇಳ್ತಿದ್ರು. ಮತ್ತವರು ಕೂಡ ಸಾವಿರಾರು ವರ್ಷಗಳ ತನಕ ಸಾಧನೆಯನ್ನು ಮಾಡಿ ಕೊನೆಯಲ್ಲಿ ಅವರು ಸೋತು ಬಿಟ್ಟಿದ್ದರು. ಬ್ರಹ್ಮ ವಿಷ್ಣು ಮಹೇಶ್ವರು ಅಂದರೆ ಇನ್ನು ಪರಮಾತ್ಮ ಯಾರೂ ಇಲ್ಲ ಎಂದು. ಮತ್ತು ಕೊನೆಯಲ್ಲಿ ಅವರು ನಿರಾಕಾರ ಹೆಸರನ್ನು ಕೊಟ್ಟರು. ಹಾಗೆ ಋಷಿಮುನಿಗಳು ಸಾಧನೆಗಳನ್ನು ಮಾಡಿದರು, ಹಠಯೋಗ ಮಾಡಿದರು, ಅಭ್ಯಾಸ ಮಾಡಿದರು, ಸಮಾಧಿಸ್ಥರಾಗುವ ಪ್ರಯತ್ನಗಳನ್ನು ಮಾಡಿದರು. ಮೆಡಿಟೇಷನ್ ಮಾಡಿದರೆ ಆ ಕಾಲನು ಏನು ಮಾಡಿದ, ಯಾರಿಗೋ ಬ್ರಹ್ಮ ರೂಪದಲ್ಲಿ ದರ್ಶನವನ್ನು ನೀಡಿದ, ಮತ್ಯಾರಿಗೋ ವಿಷ್ಣು ರೂಪದಲ್ಲಿ ದರ್ಶನವನ್ನು ನೀಡಿದ. ಈಗ ಯಾರಿಗೆ ವಿಷ್ಣು ರೂಪದಲ್ಲಿ ದರ್ಶನವಾಯಿತು ಸಾಧನೆಯ ವೇಳೆಯಲ್ಲಿ, ಕಣ್ಗಳನ್ನು ಮುಚ್ಚಿದಾಗ ಒಳಗೆ, ಆಗ ಅವನು ನಂಬಿ ಬಿಡ್ತಾನೆ. ಅಂದರೆ ಇವರು ವಿಷ್ಣು, ಇವರ ನಾವು ದರ್ಶನವನ್ನು ಮಾಡುತ್ತಿದ್ದೇವೆ. ಸತೋಗುಣ ಭಗವಂತ ಇವನೇ ಪರಮಾತ್ಮನಾಗಿದ್ದಾನೆ, ಇವನು ತನ್ನನ್ನು ತನಗೆ ಅವತಿಸಿಟ್ಟಿರುವನು. ಮತ್ತು ಅವರೆಲ್ಲ ಬಂದು ಸತೋಗುಣಿ ವಿಷ್ಣುವಿನ ಸ್ತುತಿಯನ್ನು ಮಾಡುತ್ತಾರೆ. ತಾವೇ ಪರಮಾತ್ಮರಾಗಿದ್ದೀರಿ, ತಮ್ಮನ್ನು ತಾವು ಅವತಿಸಿ ಇಟ್ಟಿರುವಿರಿ. ಈ ಮಾತಿನಿಂದ ವಿಷ್ಣು ಹೂವಿನಂತೆ ಅರಳಿದ, ಅಂದರೆ ನಾನೇ ಭಗವಂತನೆಂದು. ಮತ್ತು ಯಾವ ಸಾಧಕರಿಗೆ ಬ್ರಹ್ಮನ ರೂಪದಲ್ಲಿ ದರ್ಶನ ನೀಡಿದನೋ ಈ ಕಾಲಭಗವಂತನು ಸಾಧನೆಯ ಸಮಯದಲ್ಲಿ, ಆಗ ಅವರು ಬ್ರಹ್ಮನ ರೂಪದಲ್ಲಿ ದರ್ಶನ ಪ್ರಾಪ್ತಿಸಿಕೊಂಡ ಋಷಿ ಮಹರ್ಷಿಗಳು ಬ್ರಹ್ಮನ ಬಳಿ ಹೋಗಿ ಹೇಳಿದರು, ನೀವು ಸ್ವತಃ ಪ್ರಜಾಪಿತ ಆಗಿರುವಿರಿ, ನೀವು ಇಡೀ ಸೃಷ್ಟಿಯ ರಚನಾಕಾರರಾಗಿದ್ದೀರಿ, ತಾವು ಅವತಿಸಿರುವಿರಿ ತಮ್ಮನ್ನು ತಮಗೆ, ಈಗ ನಾವು ಅರಿತಿರುವೆವು ತಮ್ಮನ್ನು, ತಾವು ನಮ್ಮನ್ನು ದಾರಿ ತಪ್ಪಿಸಲಾಗದು. ಈ ಮಾತಿನಿಂದ ಬ್ರಹ್ಮ ಕೂಡ ಉಬ್ಬಿಬಿಟ್ಟ, ನಾನೇ ಭಗವಂತನೆಂದು ತಿಳಿದು. ಮತ್ತು ಈ ಕಾರಣದಿಂದ ಇವರಿಬ್ಬರ ನಡುವೆ ಜಗಳವಾಯಿತು. ಜ್ಞಾನವಿಲ್ಲದ ಮಾತುಗಳಾಗಿವೆ ಇವು. ಸ್ವತಃ ಅರಿವಿಲ್ಲ, ಬೇರೆಯವರು ಹೇಳ್ತಿದ್ದಾರೆ ನೀವು ಭಗವಂತರೆಂದು, ಮತ್ತೆ ಅವರು ಎದೆ ಉಬ್ಬಿಸಿಕೊಂಡರು, ಉಬ್ಬಿ ಅಹಂಕಾರವಾಯಿತು. ಹೀಗೆ ಇಂತಹ ಅಹಂಕಾರ ಮಕ್ಕಳಲ್ಲಿರಬಹುದು, ಬುದ್ಧಿವಂತರಲ್ಲಿರಲು ಸಾಧ್ಯವಿಲ್ಲ. ಇವರನ್ನು ನಾವು ಭಗವಂತರೆಂದು ನಂಬುತ್ತಿದ್ದೆವು, ಇವರಂತೂ ಬಾಲಕರಂತೆ ಇದ್ದರು, ಚಿಲ್ಡ್ರನ್ ಆಗಿದ್ದರು ಖಂಡಿತ. ಪುಣ್ಯಾತ್ಮರೇ, ಒಂದೊಮ್ಮೆ ಈ ಪ್ರಮಾಣವು ನಮ್ಮ ಬಳಿ ಇಲ್ಲವಾಗಿದ್ದರೆ ಈ ದಾಸನ ವಚನ ಕ್ವಿನೈನ್ ಮಾತ್ರೆಯಂತೆ ಕಹಿ ಅನಿಸುತ್ತಿತ್ತು. ಇವುಗಳನ್ನು ಯಾರೂ ಕೇಳಲು ತಯಾರಿರ್ತಿರಲಿಲ್ಲ. ಈ ಶಿಕ್ಷಣವು ನಮಗಾಗಿ ಎಲ್ಲಕ್ಕಿಂತ ದೊಡ್ಡ ಕೊಡುಗೆಯಾಗಿದೆ. ಅಂದರೆ
ನಾವು ಸದ್ಗ್ರಂಥಗಳನ್ನು ನೋಡಿಕೊಂಡು ಪರಮಾತ್ಮನ ವಿಶಿಷ್ಟ ಜ್ಞಾನವನ್ನು ಮಹಿಮೆಯನ್ನು ತಿಳಿಯುತ್ತಿದ್ದೇವೆ. ಮತ್ತಿದು ಬಹಳ ಅಮೂಲ್ಯವಾದುದಾಗಿದೆ. ಈ ಮನುಷ್ಯ ಜೀವನದ ಉದ್ದೇಶವೇನಾದರೂ ಇದ್ದರೆ ಅದು ಪರಮಾತ್ಮನನ್ನು ಪಡೆಯುವುದಾಗಿದೆ. ಇಲ್ಲವಾದರೆ ಬರೀ ಹೊಟ್ಟೆ ತುಂಬಿಸುವ ಕೆಲಸ. ಹೊಟ್ಟೆಪಾಡಿಗಾಗಿ ಈ ಹುಳ ಹುಪ್ಪಟೆಗಳು ತಾವು ನೋಡುತ್ತೀರಿ, ಇಡೀ ದಿನ ಸುತ್ತಾಡುತ್ತಾ ತಿರುಗಾಡುತ್ತಿರುತ್ತವೆ, ಒಂದು ಕ್ಷಣದ ನೆಮ್ಮದಿಲ್ಲ. ಪಶು ಪಕ್ಷಿಗಳನ್ನು ನೋಡಿ, ಭಕ್ತಿಯಿನ ಪ್ರಾಣಿ ಮನುಷ್ಯನು, ಅವರನ್ನು ನೋಡಿ ಒಂದು ಕ್ಷಣದ ನೆಮ್ಮದಿಲ್ಲ, ಅವರಿಗೆ ದುಡ್ಡು ಮಾತ್ರ ಕಾಣಿಸುತ್ತದೆ. ಈಗ ಈ ಪರಮಾತ್ಮನ ಭಕ್ತಿಯಿಂದ ಮತ್ತು ಈ ಜ್ಞಾನದಿಂದ ಈ ದುಡ್ಡಿನ ಆಸೆಯಂತೂ ಕಡಿಮೆಯಾಗುವುದು. ಯಾವಾಗ ದುಡ್ಡಿನ ಆಸೆ ಕಡಿಮೆಯಾಗುವುದು, ಆವಾಗ ಶಾಂತಿ ದೊರಕುವುದು. ಇಲ್ಲವಾದರೆ ಹೀಗಿದೆ, ಈ ಮಾಯೆ ಆಸೆ ಇದ್ದರೆ, ಇಲ್ಲವಾದರೆ ಹೀಗಾಗುತ್ತದೆ. ಮಾಯೆ ಆಸೆ ಇದ್ದರೆ ಭಕ್ತಿಯ ಪ್ರಯತ್ನವನ್ನೇ ಮಾಡುವುದಿಲ್ಲ. ಭಕ್ತಿಯನ್ನು ಮಾಡಿದರೂ ಸಹ ನಿಜವಾದ ಭಕ್ತಿ ಅದಾಗದು. ಹಾಗಾದರೆ ಪರಮಾತ್ಮನ ಜ್ಞಾನದಿಂದ ಮತ್ತು ಈ ಭಕ್ತಿಯಿಂದ ಅಂತಃಕರಣದಲ್ಲಿ ಶಾಂತಿ ಉಂಟಾಗುತ್ತದೆ. ಮತ್ತು ಈ ದುಡ್ಡಿನ ಆಸೆ ಅಂದರೆ ನಾವೇನು ಪರಸ್ಪರ ಸ್ಪರ್ಧೆಯನ್ನು ಮಾಡುತ್ತಿದ್ದೇವೆ, ಇದು ಕಡಿಮೆಯಾಗುವುದು. ಹೀಗೆ ಈಗ ಈ ಜ್ಞಾನ ಏನಿದೆ, ಬ್ರಹ್ಮ ಮತ್ತು ವಿಷ್ಣುವು ಮತ್ತು ಇದೇ ರೀತಿ ಶಂಕರನ ರೂಪದಲ್ಲಿ ಯಾವ ಸಾಧಕರಿಗೆ ದರ್ಶನವನ್ನು ನೀಡಿದನೋ, ಆಗ ಆ ಸಾಧಕರು ಹೇಳಿದ್ರು ಅಂದರೆ ಈ ಶಂಕರ ಭಗವಂತ ಶಿವನೇ ಸರ್ವೇಶ್ವರನು, ಮಹೇಶ್ವರನು, ಮಹಾದೇವನು, ಎಲ್ಲ ದೇವರುಗಳ ದೇವನಾಗಿರುವನು ಮತ್ತು ಇವನೇ ಎಲ್ಲರ ಮಾಲೀಕನು. ನಮಗೆ ಸಮಾಧಿ ಅವಸ್ಥೆಯಲ್ಲಿ ದರ್ಶನವಾಗಿದೆ. ಈ ಮಾತಿನಿಂದ ಶಿವನು ತನ್ನನ್ನು ತನಗೆ ಭಗವಂತನೆಂದು ನಂಬಿದನು. ಈಗ ಈ ಕಾಲ ಏನು ಹೇಳ್ತಾನೆ ಅಂದರೆ, ನಿಮ್ಮ ಈ ಭ್ರಮೆಯನ್ನು ನಿವಾರಿಸಲಿಕ್ಕಾಗಿ ನಾನು ಬಂದಿರುವೆನು. ನೀವು ಈಶರಲ್ಲ, ನೀವು ಮಾಲೀಕರಲ್ಲ. ಇದೀಗಲೇ ತಾವು ಓದಿದಿರಿ. ಮುಂದಕ್ಕೆ ಏನು ಹೇಳ್ತಾನೆ? ಇವನೇನು ಶಿವಪುರಾಣವನ್ನು ಹೇಳುತ್ತಿದ್ದಾನೆ. ಶಿವಪುರಾಣದಲ್ಲಿ ಈ ವಾಣಿಯನ್ನು ಹೇಳುತ್ತಿರುವವನು ಅವನ್ಯಾರು? ಇದನ್ನು ನೋಡಿದಂತೆ ಇದು ಅದೇ ಶಿವಪುರಾಣ, ಪುಟ 18. ಇಲ್ಲಿಯ ತನಕಂತೂ ನಾವು ಓದಿಯಾಗಿದೆ. ಈಗ ನಾವು ಮುಂದೆ ನೋಡುತ್ತೇವೆ. ಪುಟ 18ರಲ್ಲಿ ವಿದ್ವೇಷರ ಸಂಹಿತೆ. ಈಗ ಅಧ್ಯಾಯ 10, 9 ನಾವು ಓದಿದೆವು. 9 ಇಲ್ಲಿ ಸಮಾಪ್ತವಾಯಿತು. ಈಗ 10ನೇದರಲ್ಲಿ ಏನು ಹೇಳಿದ್ದಾನೆ ಈ ಕಾಲನು, ಈ ಬ್ರಹ್ಮನು ಏನು ಹೇಳಿದ್ದಾನೆ? ಈ ಬ್ರಹ್ಮನು ಕಾಲ ಹೇಳಿ, ಬ್ರಹ್ಮ ಹೇಳಿ, ಹೇ ಪುತ್ರರೇ, ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳುತ್ತಿದ್ದಾನೆ, ಹೇ ಪುತ್ರರೇ, ಅಂದರೆ ಇವರ ತಂದೆಯಾಗಿದ್ದಾನೆ ಈ ಕಾಲನು. ಇಲ್ಲಿ ಶಿವನ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಶಿವನ ರೂಪದಲ್ಲಿ ಈ ಕೃತ್ಯ, ಹೇ ಪುತ್ರರೇ, ಈ ಕೃತ್ಯವನ್ನು ತಾವು ತಪದಿಂದ ಪ್ರಾಪ್ತಿಸಿರುವಿರಿ. ಯಾವುದನ್ನು? ವಿಷ್ಣುವಿನ ಬಳಿ ಏನು ಸ್ಥಿತಿಯ ವಿಭಾಗವಿದೆ ಮತ್ತು ಬ್ರಹ್ಮನಿಗೆ ಸೃಷ್ಟಿ ಉತ್ಪತ್ತಿಯ ವಿಭಾಗವಿದೆ. ಹೇಳುತ್ತಾನೆ, ಈ ಕೃತ್ಯಗಳನ್ನು ತಾವು ತಪದಿಂದ ಪ್ರಾಪ್ತಿಸಿದ್ದೀರಿ. ಹೇ ಪುತ್ರರೇ, ಈ ಕೃತ್ಯವನ್ನು ತಾವು ತಪದಿಂದ ಪ್ರಾಪ್ತಿಸಿರುವಿರಿ. ಅವು ಸೃಷ್ಟಿಯ ಉತ್ಪತ್ತಿ ಮತ್ತು ಪಾಲನೆ ಎಂದು ಕರೆಯಲ್ಪಡುತ್ತವೆ. ಅವುಗಳನ್ನು ನಾನು ಪ್ರಸನ್ನನಾಗಿ ನಿಮಗೆ ನೀಡಿರುವೆನು. ಇದೇ ಪ್ರಕಾರದಿಂದ ಬೇರೆ 2 ಕೃತ್ಯಗಳು, ಓಹೋ ಇಲ್ಲಿ ನೋಡಬೇಕು, ಬೇರೆ 2 ಕೃತ್ಯಗಳು ರುದ್ರ ಮತ್ತು ಮಹೇಶನಿಗೆ ಪ್ರದಾನಿಸಿದ್ದೇನೆ. ಇದರಿಂದ ಸ್ಪಷ್ಟವಾಯಿತು ಏನೆಂದರೆ, ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಮಹೇಶರಿಂದ ಭಿನ್ನನಾಗಿದ್ದಾನೆ. ಅವನು ಯಾರು ಶಿವಪುರಾಣದ ಈ ಜ್ಞಾನವನ್ನು ಹೇಳುತ್ತಿರುವನು. ಸಾಕು, ನಮಗಿಷ್ಟೇ ಬೇಕಾಗಿತ್ತು. ಈಗ ಈ ಗೀತೆಯ ಜ್ಞಾನವನ್ನು ಕೂಡ ಇವನೇ ನೀಡಿದ್ದಾನೆ, ಬ್ರಹ್ಮ, ವಿಷ್ಣು ಮತ್ತು ಮಹೇಶರ ತಂದೆ. ಇಲ್ಲಿ ನೋಡಿರಂತೆ ಈಗ ಇಲ್ಲಿಂದ ನೋಡೋಣ. ಹೇ ಸೌಮ್ಯ, ಇದು ಪುಟ ಸಂಖ್ಯೆ 19ರಲ್ಲಿದೆ. 18 ತಾವು ಓದಿದ್ದೀರಿ. ಈಗಲೇ ಪುಟ ಸಂಖ್ಯೆ ತಾವು 18 ನೋಡಿದ್ದೀರಿ. ಇದನ್ನು ನೋಡಿರಂತೆ ಇದು 18. ಈಗ ನಾವು ಇಲ್ಲಿ 19ರಲ್ಲಿ ಓದುತ್ತಿದ್ದೇವೆ. ಹೇ ಸೌಮ್ಯ, ನನ್ನ ಜ್ಞಾನದಿಂದ ವಿಮುಖರಾದ ಕಾರಣ ನಿಮಗೆ ಅಜ್ಞಾನತೆ ಬಂದು ಬಿಟ್ಟಿರುವುದು. ನನ್ನ ಜ್ಞಾನ ಇರುವುದರಿಂದ ಹೀಗಾಗುವುದಿಲ್ಲ. ಜ್ಞಾನ ಮತ್ತು ರೂಪ ಮಹೇಶನ ಸಮಾನವಾಗುತ್ತದೆ. ಈ ಕಾರಣದಿಂದ ಆ ಜ್ಞಾನಿಯ ಸಿದ್ಧಿಯ ನಿಮಿತ್ತ ಓಂಕಾರ ಹೆಸರುಳ್ಳ ಮಂತ್ರದ ಜಪವನ್ನು ಮಾಡಿ. ಓಂಕಾರ ಅಂದರೆ ಓಂ, ಇದು ಅಭಿಮಾನ ದೂರ ಮಾಡುವಂಥದ್ದಾಗಿದೆ. ಈಗ ನೋಡಬೇಕು, ಗಮನವಿಟ್ಟು. ಸೋಯಿ ನಿಜ ಮಂತ್ರ ಉಪದೇಶವನ್ನು ಮಾಡುತ್ತಾರೆ.
ಈ ಓಂಕಾರವು ನನ್ನ ಮುಖದಿಂದ ಉತ್ಪನ್ನವಾದ ಕಾರಣ ನನ್ನದೇ ರೂಪದ ಬೋಧಕವಾಗಿದೆ ಮತ್ತು ಮಹಾಮಂಗಳ ಮಾಡುವಂಥದ್ದಾಗಿದೆ ಈ ಓಂ ಮಂತ್ರ. ಈಗ ನೋಡಿ, ಇದು ವಾಚಕವಾಗಿದೆ, ನಾನು ವಾಚ್ಯನು. ಈ ಮಂತ್ರ ನನ್ನ ಆತ್ಮವಾಗಿದೆ. ಈ ಓಂಕಾರ ಇದರ ಸ್ಮರಣೆಯಿಂದ ನನ್ನ ಸ್ಮರಣೆಯಾಗುತ್ತದೆ. ಅಂದರೆ ಓಂ ಮಂತ್ರದ ಜಪದಿಂದ ಕಾಲನ ಬ್ರಹ್ಮನ ಸ್ಮರಣೆಯಾಗುತ್ತದೆ. ಉತ್ತರದ ಕಡೆಯ ಮುಖದಿಂದ ಅಕಾರ ಮತ್ತು ಪಶ್ಚಿಮದೆಡೆಯ ಮುಖದಿಂದ ಉಕಾರ, ದಕ್ಷಿಣದೆಡೆಯ ಮುಖದಿಂದ ಮಕಾರ, ಪೂರ್ವದೆಡೆಯ ಮುಖದಿಂದ ಬಿಂದು ಮತ್ತು ಮಧ್ಯದ ಮುಖದಿಂದ ನಾದ ಉತ್ಪನ್ನ ಆಗಿದೆ. ಈ ರೀತಿ 5 ಪ್ರಕಾರಗಳಿಂದ ಇದು ನಿರ್ಗತವಾಯಿತು. ಇದೆಲ್ಲ ಸೇರಿ ಇದು ಎಲ್ಲ ಸೇರಿಕೊಂಡು ಓಂ ಈ ರೀತಿ ಒಂದು ಅಕ್ಷರ ಆಗುತ್ತದೆ. ಪುಣ್ಯಾತ್ಮರೇ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8 ಶ್ಲೋಕ 13ರಲ್ಲಿ ಗೀತೆಯ ಜ್ಞಾನದಾತ ಹೇಳುತ್ತಾನೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಗೀತೆಯ ಜ್ಞಾನವನ್ನು ಕೂಡ ಇವನೇ ನೀಡುತ್ತಿದ್ದಾನೆ. ಈ ಕಾಲನು ಬ್ರಹ್ಮ ವಿಷ್ಣು ಮಹೇಶರ ತಂದೆ. ಇಲ್ಲಿ ಕೂಡ ಹೇಳ್ತಿದ್ದಾನೆ, ಅಂದರೆ ಇದೆಲ್ಲವೂ ಏಕೀಭೂತವಾಗಿ ಏಕೀಭೂತಃ ಪುನಸ್ತದ್ವದ್ ಓಂ ತತ್ ಓಂ ಇತಿ ಏಕಾಕ್ಷರಂ ಭವತ್. ಇದರಲ್ಲಿ ಓಂ ನಮಃ ಶಿವಾಯ ಎಲ್ಲೂ ಇಲ್ಲ. ಆದರೆ ಇವರು ಓಂ ನಮಃ ಶಿವಾಯ ತಪ್ಪಾಗಿ ಬರೆದಿಟ್ಟಿದ್ದಾರೆ. ಅದನ್ನು ತೋರಿಸ್ತೇವೆ ತಮಗೆ. ಆ ಕೇವಲ ಹಿಂದಿ ಭಾಷೆಯ ಅನುವಾದದಲ್ಲಿ ಇದು ಸಂಸ್ಕೃತವಾಗಿದೆ. ಏಕೀಭೂತಃ ಪುನಸ್ತದ್ವದ್ ಓಂ ಓಂ ಇತಿ ಏಕಾಕ್ಷರೋ ಭವತ್ ಇದರಲ್ಲಿ ಎಲ್ಲೂ ಕೂಡ ಓಂ ನಮಃ ಶಿವಾಯ ಸಿಗಲಾರದು. ತಮಗೆ ನೋಡಿಕೊಳ್ಳಿ, ಎಲ್ಲೂ ಕೂಡ ಓಂ ನಮಃ ಶಿವಾಯ ಇಲ್ಲ. ಎಲ್ಲಿಯೂ ಸಹ ಇದು ತಪ್ಪು. ಮುಂದೆ ತೋರಿಸ್ತೇವೆ ತಮಗೆ. ಅಲ್ಲಿ ತಪ್ಪಾಗಿಸಿಟ್ಟಿದ್ದಾರೆ ಅವರು. ಇಲ್ಲಿ ಏನು ಬರೆದಿದೆ ಅಂದರೆ, ಈ ರೀತಿ 5 ಪ್ರಕಾರಗಳಿಂದ ನಿರ್ಗತ ಇದು ಒಂದಕ್ಷರವಾಗಿ ಇವೆಲ್ಲವೂ ಒಂದಾಗಿ ಓಂ ಹೀಗೆ ಒಂದಕ್ಷರ ಆಗುತ್ತದೆ. ಇವು ಎಲ್ಲ ನಾಮ ರೂಪಾತ್ಮಕ ವೇದಭೂತ ಎರಡೂ ಕುಲ, ಅಂದರೆ ಸ್ತ್ರೀ ಪುರುಷ ಭೇದದಿಂದ ಭೌತಿಕ ಶರೀರ ವರ್ಗ 2ರ ಭೇದವುಳ್ಳದ್ದಾಗಿದೆ. ಅದು ಇದೇ ಮಂತ್ರದಿಂದ ವ್ಯಾಪ್ತವಾಗಿದೆ ಮತ್ತು ಶಿವಶಕ್ತಿಯ ಬೋಧಕ ಆಗಿದೆ. ಇದೇ ಓಂಕಾರದಿಂದ ಜಗತ್ತಿನ ಎಲ್ಲ ಬೋಧಕ ಪ್ರವಣ ಉತ್ಪನ್ನವಾಗಿದೆ. ಓಂ ನಾಮ ಪ್ರವಣ ಕೂಡ ಓಂಗೇನೆ ಹೇಳುತ್ತಾರೆ. ಅಕಾರ ಆದಿ ಕ್ರಮದಿಂದ, ಅಂದರೆ ಅಕಾರದಿಂದ ನಕಾರದಿಂದ, ಉಕಾರದಿಂದ ಮಕಾರದಿಂದ, ಮಕಾರದಿಂದ ಶೀ ಬಿಂದು ವಾ ನಾದ ಬಿಂದುವಿನಿಂದ ಯ ಪ್ರಕಟವಾಗಿದೆ. ಮುಂದಕ್ಕೆ ನೋಡಿ, ಮತ್ತು ಇದೇ ಪಂಚಾಕ್ಷರದಿಂದ 5 ಭೇದಗಳಿಂದ ಮಾತೃವಿನ ಆಕಾರದಿಂದ ಲಕಾರ ಪರ್ಯಂತ ಆಗಿರುವ ಅದರಿಂದ ಶಿರೋ ಮಂತ್ರ ಮತ್ತು 4 ಮುಖಗಳಿಂದ ತ್ರಿಪದ ಗಾಯತ್ರಿಯಾಗಿದೆ. ಅದರಿಂದ ಎಲ್ಲ ಭೇದಗಳು ಉತ್ಪನ್ನವಾಗಿವೆ. ಅದರಿಂದ ಕೋಟಿ ಮಂತ್ರಗಳು ಉತ್ಪನ್ನವಾಗಿವೆ ಈ ಓಂನಿಂದ. ಮತ್ತು ಆ ಮಂತ್ರದಿಂದ ಅದರ ಕಥಾನುಸಾರ ಸಿದ್ಧಿಯಾಗುತ್ತದೆ. ಇಲ್ಲಿ ನೋಡಿ, ಇದರಿಂದ ಸಿದ್ಧಿಯಾಗುತ್ತದೆ. ಆದರೆ ಪಂಚಾಕ್ಷರ ಮಂತ್ರದಿಂದ ಎಲ್ಲ ಸಿದ್ಧಿಗಳು, ಅಂದರೆ ಎಲ್ಲ ಸಿದ್ಧಿಯಾಗುತ್ತದೆ. ಈಗ ಇಲ್ಲಿ ಏನು ಹೇಳಲಾಗಿದೆ, ಗಾಯತ್ರಿ ಮಂತ್ರದಿಂದಂತೂ ಕೇವಲ ಕಥಾನುಸಾರ ಸಿದ್ಧಿಯಾಗುತ್ತದೆ, ಕಥಾನುಸಾರ. ಆದರೆ ಪಂಚಾಕ್ಷರ ಮಂತ್ರ ಈ ಓಂನಿಂದ ಎಲ್ಲ ಸಿದ್ಧಿಯಾಗುತ್ತದೆ. ಈ ಶ್ರೇಷ್ಠ ಮೂಲಮಂತ್ರದಿಂದ ಎಲ್ಲ ಸಿದ್ಧಭೋಗ ಮತ್ತು ಮೋಕ್ಷದ ಸಿದ್ಧಿಯಾಗುತ್ತದೆ. ಕಲಾಸಹಿತ ಎಲ್ಲ ರಾಜಮಂತ್ರಗಳು ಸಾಕ್ಷಾತ್ ಭೋಗವನ್ನು ನೀಡುವಂಥವುಗಳು ಆಗಿವೆ. ಮೋಕ್ಷದ ಮಂತ್ರಗಳು ಇವಲ್ಲ. ನಂದಿಕೇಶ್ವರ ಹೇಳಿದರು. ಆಗ ಅವರಿಬ್ಬರ ಗುರು ಶಿವ
ಅವರಿಬ್ಬರ ತಲೆಯ ಮೇಲೆ ವಸ್ತ್ರವನ್ನು ಇಟ್ಟು ತನ್ನ ಕರಕಮಲವನ್ನು ಧಾರಣೆ ಮಾಡಿ ಪಾರ್ವತಿ ಸಹಿತ ಉತ್ತರದೆಡೆಗೆ ಮುಖಕಲ್ಪನೆ ಮಾಡಿ ಅವರಿಬ್ಬರಿಗೂ ಮಂತ್ರ ನೀಡಿದರು. ಇವರವರಿಗೆ ಮಂತ್ರ ನೀಡಿದರು, ನಾಮ ನೀಡಿದರು. ಯಂತ್ರ ತಂತ್ರ ಮತ್ತು ಯುಕ್ತಿಪೂರ್ವಕ 3 ಬಾರಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿಸಿ ಮಂತ್ರ ಪ್ರದಾನಗೊಳಿಸಿದರು. ಆಗ ಅವರಿಬ್ಬರೂ ದಕ್ಷಿಣೆಯಾಗಿ ಅವರಿಗೆ ತಮ್ಮ ಆತ್ಮವನ್ನು ನಿವೇದನೆ ಮಾಡಿದರು. ಈಗ ಹೇಳುವ ಭಾವ ಇದಾಗಿದೆ ಪುಣ್ಯಾತ್ಮರೇ. ಈ ಪ್ರಕರಣದಿಂದ ಒಂದಂತೂ ಇದು ಸಿದ್ಧವಾಯಿತೆನೆಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರು ಕಂಪ್ಲೀಟ್ ಗಾಡ್ ಅಲ್ಲ. ಮತ್ತು ಈ ಕಾಲನು ಯಾರಾಗಿದ್ದಾನೆ? ಇವನು ಬ್ರಹ್ಮ, ವಿಷ್ಣು, ಮಹೇಶರಿಂದ ಬೇರೆಯಾಗಿರುವನು, ಇವರಿಂದ ಭಿನ್ನನು, ಇವರ ತಂದೆ ಆಗಿರುವನು, ಇವರ ಜನಕನು. ಸ್ಥೂಲ ಶರೀರವು ಇವರಿಂದಲೇ ಅವರಿಗೆ ಪ್ರಾಪ್ತವಾಗಿದೆ. ದುರ್ಗೆ ಇವರ ತಾಯಿಯಾಗಿದ್ದಾಳೆ. ಯಾರು ಈ ಶಿವನ ರೂಪದಲ್ಲಿ ಪ್ರಕಟನಾದ ಕಾಲನೊಡನೆ ಪಾರ್ವತಿ ರೂಪದಲ್ಲಿ ಯಾರಾಗಿದ್ಲು? ಅವರು ಹೊರಟು ಹೋದರು, ಅಲ್ಲಿ ನಿಂತಿದ್ದಳು. ನಂತರ ಇವರು ಹೊರಟು ಹೋದರು, ಇವರಿಬ್ಬರು. ಇವಳು ದುರ್ಗೆಯಾಗಿರುವಳು, ಇವಳು ಪಾರ್ವತಿ ರೂಪವನ್ನು ತಾಳಿ ಮತ್ತಿವನು ಶಿವರೂಪವನ್ನು ತಾಳಿಕೊಂಡು ವಿಹರಿಸುತ್ತಾರೆ. ಒಮ್ಮೊಮ್ಮೆ ಇವನೇ ಶಿವ ಬ್ರಹ್ಮಾದ ರೂಪವನ್ನು ಮಾಡಿಕೊಳ್ಳುತ್ತಾನೆ ಕಾಲನ್ನು, ಮತ್ತು ದುರ್ಗೆ ಸಾವಿತ್ರಿಯ ರೂಪದಲ್ಲಿ ಇವನ ಪತ್ನಿ ಇವನ ಜೊತೆ ಇರುತ್ತಾಳೆ. ಮತ್ತು ಒಮ್ಮೊಮ್ಮೆ ಇವನು ವಿಷ್ಣುವಿನ ರೂಪವನ್ನು ಧಾರಣೆ ಮಾಡುತ್ತಾನೆ ಮತ್ತು ದುರ್ಗೆಯು ಲಕ್ಷ್ಮಿಯ ರೂಪವನ್ನು ಧಾರಣೆ ಮಾಡಿ ಇವನೊಡನೆ ವಿಹರಿಸುತ್ತಾಳೆ. ಹೀಗೆ ಇವರು ಎಲ್ಲರನ್ನೂ ದಾರಿ ತಪ್ಪಿಸಿದ್ದಾರೆ. ಇವನು ಸತ್ಯತೆಯಿಂದ ದೂರವಿರಿಸಿದ್ದಾನೆ. ತನ್ನ ವಾಸ್ತವಿಕತೆಯನ್ನು ಇವರಿಗೆ ಹೇಳುವುದಿಲ್ಲ. ಈಗ ಇವರಿಗೆ ಹೇಳಿದರು, ಅಂದರೆ ಓಂ ಎಂಬ ಮಂತ್ರವಿದೆ ಮತ್ತು ಅದು ನನ್ನ ಮಂತ್ರವಾಗಿದೆ. ಇದರ ಜಪವನ್ನು ಮಾಡಿದರೆ ಎಲ್ಲ ಭೋಗ, ಇಲ್ಲಿಯ ಸೌಲಭ್ಯಗಳು, ಸಿದ್ಧಿಗಳು ನಿಮಗೆ ಪ್ರಾಪ್ತಿಯಾಗುವು. ಇವರು ಅದನ್ನೇ ಜಪಿಸಲು ಆರಂಭಿಸಿದರು. ಈಗ ಇಲ್ಲಿ ಸ್ವಲ್ಪ ಏರುಪೇರನ್ನು ತೋರಿಸ್ತೇನೆ. ಏನೆಂದರೆ ಕಲಿಯುಗದ ಅನುವಾದಕರ್ತರು ಹೇಗೆ ಎಡವಟ್ಟನ್ನು ಮಾಡಿದರೆಂದು. ಶಿವಪುರಾಣ ಈಗ ನೋಡಿ, ಶ್ರೀ ಶಿವಪುರಾಣ ಅದು ಕೇವಲ ಹಿಂದಿಯಲ್ಲಿದೆ. ಇದನ್ನಂತೂ ನಮಗೆ ತೋರಿಸಿದೆ. ಇದರಲ್ಲಂತೂ ಸಂಸ್ಕೃತ ಜೊತೆಯಲ್ಲಿದೆ. ಸಂಸ್ಕೃತವು ನಮಗೆ ಕ್ಲಿಯರ್ಗೊಳಿಸಿತು. ಅಂದರೆ ಇದರಲ್ಲಿ ಓಂ ನಮಃ ಶಿವಾಯ ಎಂಬ ಯಾವ ಮಂತ್ರವೂ ಇಲ್ಲ ಎಂಬುದು. ಕೇವಲ ಓಂ ಮಂತ್ರವನ್ನೇ ಪೂಜೆಗಾಗಿ ಹೇಳಲಾಗಿದೆ. ಇದನ್ನು ನೋಡಿರಂತೆ ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತ. ಇದನ್ನು ನೋಡಿರಂತೆ ಶಿವಪುರಾಣ, ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದರ ಸಂಪಾದಕರು ಯಾರು? ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್ ಆನ್ಲಿ. ಮತ್ತು ಇದಾಗಿದೆ ಗೀತಾ ಪ್ರೆಸ್. ಇದರ ಪ್ರಕಾಶಕರು ಗೀತಾ ಪ್ರೆಸ್ ಗೋರಖಪುರ. ಪ್ರಕಾಶಕರು ಹಾಗೂ ಮುದ್ರಕರು ಗೀತಾ ಪ್ರೆಸ್ ಗೋರಖಪುರ. ಗೋವಿಂದ ಭವನ್ ಕಾರ್ಯಾಲಯ ಕೋಲ್ಕತ್ತಾದ ಸಂಸ್ಥಾನ. ಇದು ಇವರ ಫೋನ್ ಮತ್ತು ಫ್ಯಾಕ್ಸ್ ನಂಬರ್ ಆಗಿದೆ. ಇದು ಇವರ ಇಮೇಲ್ ಆಗಿದೆ. ಇದರಲ್ಲಿ ತಾವು ನೋಡಿರಂತೆ 24-25ನೇ ಪುಟದಲ್ಲಿ ಅದೇ ಪ್ರಕರಣವಿದೆ. ಬ್ರಹ್ಮ ಮತ್ತು ವಿಷ್ಣುವಿನದು ಪರಸ್ಪರ ಯುದ್ಧವಾಯಿತು. ಅವರ ಮಧ್ಯದಲ್ಲಿ ಇದಾಗಿದೆ ವಿದ್ವೇಶ್ವರ ಸಂಹಿತೆ. ಅನುವಾದಗೊಳಿಸಿದ್ದಾರೆ ಇವರು, ಕೇವಲ ಇಲ್ಲಿ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಬರೆದಿಲ್ಲ. ಇದು 24ನೇ ಪುಟದಲ್ಲಿ. ಇವರಿಬ್ಬರ ನಡುವೆ ಈ ಬ್ರಹ್ಮ ಮತ್ತು ವಿಷ್ಣು ಮಧ್ಯದಲ್ಲಿ ಕಾಲನು ಒಂದು ತೇಜೋಮಯ ಸ್ತಂಭ ಪಿಲ್ಲರ್ ಪ್ರಕಟಿಸಿದನು ತನ್ನ ಸಿದ್ಧಿಯಿಂದ. ನಂತರ ಇವರಿಬ್ಬರು ಯೋಚಿಸತೊಡಗಿದರು, ಅಂದರೆ ಇದೇನು? ನಂತರ ಅದರ ಬಳಿಕ ಈ ಕಾಲನು ಪ್ರಕಟನಾದ ಶಿವನ ರೂಪದಲ್ಲಿ. ಆಗ ಇವನು ಏನು ಹೇಳಿದ ಅಂದರೆ, ಬ್ರಹ್ಮ ಮತ್ತು ವಿಷ್ಣು ಕೇಳಿದರು, ಪ್ರಭು, ಸೃಷ್ಟಿ ಆದಿಯಾಗಿ 5 ಕೃತ್ಯಗಳ ಲಕ್ಷಣವೇನು? ಇದನ್ನು ನಮಗಿಬ್ಬರಿಗೂ ಹೇಳಿ. ಈಗ ಭಗವಂತ ಶಿವನ ರೂಪದಲ್ಲಿದ್ದ ಕಾಲ ಹೇಳಿದರು, ನನ್ನ ಕರ್ತವ್ಯಗಳನ್ನು ತಿಳಿಯುವುದು ಅರಿಯುವುದು ಅತ್ಯಂತ ಕಠಿಣವಾಗಿದೆ. ಆದಾಗ್ಯೂ ನಾನು ಹೇಳುವೆನು ಕೃಪಾಪೂರ್ವಕ. ಅವುಗಳ ವಿಷಯದಲ್ಲಿ ಹೇಳುತ್ತಿದ್ದೇನೆ. ಮುಂದೆ ನೋಡಿ, ನಮಗೇನು ಉದ್ದೇಶವಿದೆ ಅದನ್ನು ಪೂರ್ಣಗೊಳಿಸುವೆವು. ಪುತ್ರರೇ, ಈ ಕಾಲ ಹೇಳುತ್ತಿದ್ದಾನೆ. ಅದನ್ನು ಹಿಂದಿ ಸಂಸ್ಕೃತ ಸಹಿತ ತಾವು ನೋಡಿದ್ದೀರಿ. ಈಗ ಇದು ಕೇವಲ ಹಿಂದಿ ಇದೆ. ಇದರಲ್ಲಿ ಬರೆದಿದೆ, ನೀವು ಇಬ್ಬರೂ ತಪಸ್ಸನ್ನು ಮಾಡಿ ಪ್ರಸನ್ನನಾದ ಪರಮೇಶ್ವರನಾದ ನನ್ನಿಂದ ಸೃಷ್ಟಿ ಮತ್ತು ಸ್ಥಿತಿ ಹೆಸರುಳ್ಳ 2 ಕೃತ್ಯಗಳನ್ನು ಪ್ರಾಪ್ತಿಸಿದ್ದೀರಿ. ಹೇಳ್ತಾರೆ, ಜೋಡು ಕೂಡ ನಿಮ್ಮದೇ, ತಲೆಯೂ ನಿಮ್ಮದೇ.
ಈಗ ಕಾಲನು ಹೇಳುತ್ತಾನೆ, ನೀವಿಬ್ಬರೂ ತಪಸ್ಸು ಮಾಡಿದಿರಿ, ತಪದಿಂದ ರಾಜ್ಯ ಪ್ರಾಪ್ತವಾಗುತ್ತದೆ, ಇದು ನಿಯಮ ಇಲ್ಲಿಯದು. ಮತ್ತು ನೀವು ತಪಸ್ಸು ಮಾಡಿದ್ರಿ, ತಪ ಮಾಡಿದ ಬಳಿಕ ಆ ತಪದ ಪ್ರತಿಫಲವಾಗಿ ನಾನು ನಿಮಗೆ ಬ್ರಹ್ಮನಿಗೆ ಸೃಷ್ಟಿ ಮತ್ತು ವಿಷ್ಣುವಿಗೆ ಸ್ಥಿತಿ ಎಂಬ 2 ಕೃತ್ಯಗಳನ್ನು ನೀಡಿದೆ. ಇವು 2 ನಿಮಗೆ ಬಹಳ ಪ್ರಿಯವಾಗಿವೆ. ಇದೇ ಪ್ರಕಾರ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರರು 2 ಬೇರೆ ಉತ್ತಮ ಕೃತ್ಯ, ಸಂಹಾರ ಮತ್ತು ತಿರೋಭಾವ ನನ್ನಿಂದ ಪ್ರಾಪ್ತಿಸಿದ್ದಾರೆ. ಮೇ ಅಲ್ಲ, ಇದು ನೇ ಶಬ್ದ ಆಗಬೇಕು. ಈಗ ಆ ಕಾಲ ಗೀತೆ ಜ್ಞಾನದಾತನೇನು ಇದ್ದಾನೆ, ಅವನೇ ಈಗ ಇಲ್ಲಿ ಜ್ಞಾನ ನೀಡುತ್ತಿದ್ದಾನೆ. ಬ್ರಹ್ಮ ಮತ್ತು ವಿಷ್ಣು, ಮಹೇಶ ಮತ್ತು ರುದ್ರ 4 ಇವರು ಬೇರೆಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಇಬ್ಬರು ಇವರಾದರು. ರುದ್ರ ಮತ್ತು ಮಹೇಶ ಇವರಿಬ್ಬರು ಬೇರೆ ಆದರು 4. ಮತ್ತು ಹೇಳುವವನು ಇವರಿಂದ ಬೇರೆ 5ನೇವನು ನನ್ನಿಂದ ಪ್ರಾಪ್ತಿಸಿದ್ದಾರೆ. ಆದರೆ ಅನುಗ್ರಹ ನಾಮದ ಕೃತ್ಯ ಬೇರೆ ಯಾರು ಪಡೆಯಲು ಸಾಧ್ಯವಿಲ್ಲ. ರುದ್ರ ಮತ್ತು ಮಹೇಶ್ವರ ತಮ್ಮ ಕರ್ಮಗಳನ್ನು ಮರೆತಿಲ್ಲ. ಹೀಗಾಗಿ ನಾನು ಅವರಿಗೆ ಸಮಾನತೆಯನ್ನು ಪ್ರದಾನಿಸಿದೆ. ಕಾಲ ಹೇಳುತ್ತಿದ್ದಾನೆ, ಯಾವ ರೂಪದಲ್ಲಿ ಅವನು ಅಲ್ಲಿ ನಿಂತಿದ್ದಾನೋ ಆ ಶಿವನ ರೂಪದಲ್ಲಿ ಹೇಳುತ್ತಾನೆ, ರುದ್ರ ಮತ್ತು ಮಹೇಶರಿಗೆ ನಾನು ನನ್ನದೇ ರೂಪವನ್ನು ನೀಡಿದ್ದೇನೆ. ಅಂದರೆ ಅವರು ಸ್ವತಃ ಬೇರೆಯೇ ಆಗಿರುವರು. ಇದು ಸ್ಪಷ್ಟವಾಯಿತು. ಯಾರು ಇವನು ರುದ್ರ ಮತ್ತು ಮಹೇಶರ ಬಗ್ಗೆ ಹೇಳುತ್ತಿದ್ದಾನೆ? ಅವರು ರೂಪ, ವೇಷ, ಕೃತ್ಯ, ವಾಹನ, ಆಸನ ಮತ್ತು ಆಯುಧ ಆದಿಗಳಿಂದ ನನ್ನ ಸಮಾನವೇ ಇದ್ದಾರೆ. ನಾನು ಪೂರ್ವಕಾಲದಲ್ಲಿ ನನ್ನ ಸ್ವರೂಪಭೂತ ಮಂತ್ರದ ಉಪದೇಶ ಮಾಡಿದ್ದೇನೆ. ಯಾವುದು ಓಂಕಾರದ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅದು ಮಹಾಮಂಗಳಕಾರಿ ಮಂತ್ರವಾಗಿದೆ. ಎಲ್ಲಕ್ಕಿಂತ ಮೊದಲು ನನ್ನ ಮುಖದಿಂದ ಓಂ ಪ್ರಕಟವಾಯಿತು. ಓಂಕಾರ ಹೇಳಿ, ಬೇಕಾದರೆ ಓಂ ಹೇಳಿ. ಅದು ನನ್ನ ಸ್ವರೂಪದ ಬೋಧಕ ಜ್ಞಾನ ಮಾಡಿಸುವಂಥದ್ದಾಗಿದೆ. ಓಂಕಾರ ವಾಚಕವಾಗಿದೆ, ನಾನು ವಾಚ್ಯನು. ಈ ಮಂತ್ರವು ನನ್ನ ಸ್ವರೂಪವೇ ಆಗಿದೆ. ಪ್ರತಿದಿನ ಓಂಕಾರದ ನಿರಂತರ ಸ್ಮರಣೆ ಮಾಡುವುದರಿಂದ ನನ್ನದೇ ಸದಾ ಸ್ಮರಣೆಯಾಗುತ್ತದೆ. ಓಂ ಮಂತ್ರ ಬ್ರಹ್ಮನದಾಗಿದೆ, ಕಾಲನದಾಗಿದೆ. ಯಾರು ಬ್ರಹ್ಮ ವಿಷ್ಣು ಮಹೇಶರ ತಂದೆಯಾಗಿದ್ದಾನೆ. ನನ್ನ ಉತ್ತರವರ್ತಿ ಮುಖದಿಂದ ಅಕಾರ, ಅಶಬ್ದದ ಅಕಾರ ಅಂದರೆ ಅಶಬ್ದದ, ಮತ್ತು ಪಶ್ಚಿಮ ಮುಖದಿಂದ ಉಕಾರ ಅಂದರೆ ಉ ಅಕ್ಷರದ, ಮತ್ತು ದಕ್ಷಿಣ ಮುಖದಿಂದ ಮ ಅಕ್ಷರದ ಅ ಉ ಮ, ದಕ್ಷಿಣ ಮುಖದಿಂದ ಮಕಾರದ, ಮತ್ತು ಪೂರ್ವವರ್ತಿ ಮುಖದಿಂದ ಬಿಂದುವಿನ, ಮತ್ತು ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯವೂ ಆಗಿದೆ. ಈ ಪ್ರಕಾರ 5 ಅವಯವಗಳಿಂದ ಯುಕ್ತ ಓಂಕಾರದ ವಿಸ್ತಾರವೂ ಆಗಿದೆ. ಈ ಎಲ್ಲ ಅವಯವಗಳು ಏಕೀಭೂತವಾಗಿ ಇವುಗಳೆಲ್ಲವೂ ಸೇರಿ ಒಂದಾಗಿ ಈ ಪ್ರಣವ ಅಂದರೆ ಓಂ ನಾಮದ ಒಂದು ಅಕ್ಷರ ಆಯಿತು. ಹೊಯ್ ಇಲ್ಲಿ ನೋಡಿ, ಈ ಮಂತ್ರವನ್ನು ಇವರಿಲ್ಲಿ ತಪ್ಪಾಗಿ ಸೇರಿಸಿದ್ದಾರೆ. ಇದನ್ನು ಬ್ರಾಕೆಟ್ನಲ್ಲಿ ಬರೆದಿರುವರು ಇವರು. ಅಂದರೆ ಹಾಗಂತೂ ಇದು ಪುಸ್ತಕದಲ್ಲಿ ಇಲ್ಲ, ಮೂಲ ಸಂಸ್ಕೃತದಲ್ಲಿ ಇಲ್ಲ. ಇದು ಅನುವಾದಕರ್ತರ ತಮ್ಮದೇ ಆದ ವಿಚಾರವಾಗಿದೆ. ಓಂ ನಮಃ ಶಿವಾಯ ಇದು ಪಂಚಾಕ್ಷರ ಮಂತ್ರವಾಗಿದೆ. ಈ 5 ಅಕ್ಷರಗಳು ಕೂಡಿ ಇದು ಒಂದಾಯಿತು. ಪಂಚಾಕ್ಷರ ಹೇಗಾಯಿತು? 5. ಇವೆಲ್ಲ ಅವಯವಗಳಿಂದ ಇವು 5 ಆಗಿವೆ. ನನ್ನ ಉತ್ತರವರ್ತಿ ಮುಖದಿಂದ ಅಕಾರ 1, ಮತ್ತು ಪಶ್ಚಿಮದ ಮುಖದಿಂದ ಉಕಾರ 2, ಮತ್ತು ದಕ್ಷಿಣದಿಂದ ಮಕಾರ 3, ಮತ್ತು ಪೂರ್ವವರ್ತಿ ಮುಖದಿಂದ ಬಿಂದು 4, ಮತ್ತು ಮಧ್ಯವರ್ತಿ ಮುಖದಿಂದ ನಾದದ್ದು ಅಂದರೆ 5ನೇಯದು 5. ಈ 5ರ ಈ ಪ್ರಕಾರ 5 ಅವಯವಗಳಿಂದ ಯುಕ್ತವಾಗಿ ಓಂಕಾರದ ವಿಸ್ತಾರ ಆಗಿದೆ. ಈ ಎಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಣವ ಅಂದರೆ ಓಂ ಎಂಬ ಒಂದಕ್ಷರವಾಯಿತು. ಓಂ ನಮಃ ಶಿವಾಯ ಎಲ್ಲಿಂದ ಬಂದಿದ್ದರಲ್ಲಿ? ಇಲ್ಲಿ ಬರೆದಿದ್ದಾರೆ ಇವರು. ನೋಡಿ, ಅಕಾರಾದಿ ಕ್ರಮದಿಂದ ಮತ್ತು ಮಕಾರಾದಿ ಕ್ರಮದಿಂದ ಕರ್ಮಶಃ ಪ್ರಕಾಶಕ್ಕೆ ಬಂದಿದೆ. ಓಂ ನಮಃ ಶಿವಾಯ ಇದು ಪಂಚಾಕ್ಷರ ಮಂತ್ರವಾಯಿತು. ಇಲ್ಲಿ ಇದು ಓಂ ನಮಃ ಶಿವಾಯ ಈ ಅನುವಾದಕರ ತಮ್ಮದೇ ಆಗಿರುವ ವಿಚಾರವಾಗಿದೆ. ಇದು ಶಾಸ್ತ್ರ ವಿರುದ್ಧ ಮಂತ್ರವಾಗಿದೆ. ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಇಚ್ಛಾನುಸಾರವಾದ ಪೂಜೆಯಾಗಿದೆ. ಈ ಓಂ ನಮಃ ಶಿವಾಯವು ತಾವು ನೋಡಿರುವಂಥ ಮೂಲ ಸಂಸ್ಕೃತದಲ್ಲಿ ಎಲ್ಲಿಯೂ ಇಲ್ಲ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8 ಮತ್ತು ಶ್ಲೋಕ ಸಂಖ್ಯೆ 13ರಲ್ಲಿ ಇದನ್ನೇ ಹೇಳಿದ್ದಾನೆ ಈ ಕಾಲಭಗವಂತನು. ಈ ಗೀತೆ ಜ್ಞಾನದಾತನಾದ ಕಾಲನು ಹೇಳುತ್ತಿದ್ದಾನೆ. ಈ ಬ್ರಹ್ಮ ಹೇಳುತ್ತಿದ್ದಾನೆ. ಈ ಬ್ರಹ್ಮ ವಿಷ್ಣು ಮಹೇಶರ ತಂದೆ ಹೇಳುತ್ತಿರುವನು. ದುರ್ಗೆ ಇವನ ಪತ್ನಿಯಾಗಿರುವಳು. ಇವಳನ್ನು ಪ್ರಕೃತಿ ಎಂದು ಕರೆಯುತ್ತಾರೆ.
ಶ್ರೀಮದ್ ಭಗವದ್ಗೀತೆ ನೋಡಿರಂತೆ. ಶ್ರೀಮದ್ ಭಗವದ್ಗೀತೆ, ಗೀತಾ ಪ್ರೆಸ್, ಗೋರಖಪುರ. ಶ್ರೀ ಜಯದಯಾಳ್ ಗೋಯಂದಕ ಇದರ ಅನುವಾದಕರು. ಅಧ್ಯಾಯ ಸಂಖ್ಯೆ 8 ಶ್ಲೋಕ ಸಂಖ್ಯೆ 13 ತಮಗೆ ತೋರಿಸುತ್ತೇವೆ. ಅಧ್ಯಾಯ ಸಂಖ್ಯೆ 8 ಮತ್ತು ಮಂತ್ರ ಸಂಖ್ಯೆ 13. ಶ್ಲೋಕ ಸಂಖ್ಯೆ 13. ಓಂ ಇತಿ ಏಕಾಕ್ಷರಂ ಬ್ರಹ್ಮ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್. ಮಾಂ ಬ್ರಹ್ಮ, ಬ್ರಹ್ಮನಾದ ನನ್ನ. ಓಂ ಇತಿ ಏಕಾಕ್ಷರಂ, ಕೇವಲ ಇದೊಂದು ಅಕ್ಷರವಿದೆ. ವ್ಯಾಹರನ್, ಉಚ್ಚಾರಣೆ ಮಾಡುತ್ತಾ. ಅನುಸ್ಮರಣ್, ಸ್ಮರಣೆ ಮಾಡುತ್ತಾ. ಯಃ ಪ್ರಯಾತಿ ತ್ಯಜನ್ ದೇಹಂ, ಯಾರು ಶರೀರವನ್ನು ತ್ಯಜಿಸಿ ಹೋಗುತ್ತಾರೆ. ಸಯಾತಿ ಪರಮಾಂ ಗತಿಂ, ಅಂದರೆ ನನ್ನ ಓಂ ನಾಮದಿಂದ ಸಿಗುವಂತಹ ಲಾಭವೇನಿದೆ ಅವನಿಗೆ ಅದು ಪ್ರಾಪ್ತವಾಗುತ್ತದೆ. ಓಂ ನಾಮದಿಂದ ಏನು ಗತಿಯಾಗುತ್ತದೆ ಅದು ಪ್ರಾಪ್ತವಾಗುತ್ತದೆ. ಇವರ ಅನುವಾದ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಯಹ ಅಂದರೆ ಯಾವ ವ್ಯಕ್ತಿ. ಓಂ 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 ಹೇಳಿ, ಇದು ಒಂದು ಅಕ್ಷರ ಹೀಗೆ ಓಂ ಆಯಿತು. ಮತ್ತಿದರ ಮೇಲೆ ಚುಕ್ಕಿ, ಇಲ್ಲಿ ಕೇವಲ ಒಂದು ಬಿಂದು ಸೇರಿಸಲಾಗುತ್ತದೆ. ಈಗಲೂ ಇದು ಓಂ ಎಂದೇ ಕರೆಯಲ್ಪಡುತ್ತದೆ. ಇದು ನೋಡಿ, ಇಲ್ಲಿ ಇದರಲ್ಲಿ ಓಂ ಇತಿ, ಇದರ ಮೇಲೆ ಬಿಂದಿ ಇಟ್ಟರೆ ಇದಕ್ಕೆ, ಇಲ್ಲಿ ಓಂ ಪದದ ಈ ಮವನ್ನು ತೆಗೆದು ಇಲ್ಲಿ ಬಿಂದು ಹಾಕಿದರೆ ಕೇವಲ, ಆಗಲೂ ಇದು ಓಂ ಆಗಿದೆ. ಈಗ ಇಲ್ಲಿ ಏನು ಬರೆದಿದೆ, ಇಲ್ಲಿಂದ ಶುರುವಾಗುತ್ತದೆ ಓಂ. ಇದು ಹೀಗೆ ಓಂ. ಯಾವ ವ್ಯಕ್ತಿ ಓಂ? ಈ ಒಂದು ಅಕ್ಷರ ರೂಪಿ ಬ್ರಹ್ಮನನ್ನು ಉಚ್ಚಾರಣೆ ಮಾಡುತ್ತಾ. ಈಗ ಇಲ್ಲಿ ಬರೆಯಬೇಕಾಗಿತ್ತು ಬ್ರಹ್ಮನ ಈ ಓಂ ಅಕ್ಷರ, ಒಂದು ಮಂತ್ರದ ಉಚ್ಚಾರಣೆ ಮಾಡುತ್ತಾ. ಮಾಂ ಅಂದರೆ ನನ್ನ, ನಿರ್ಗುಣನಾದ ಬ್ರಹ್ಮನ. ಇಲ್ಲಿ ಬರೆಯಬೇಕಾಗಿತ್ತು ಮಾಂ ಬ್ರಹ್ಮ್. ಮಾಂ ಅಂದರೆ ನನ್ನ, ಬ್ರಹ್ಮ ಅಂದರೆ ಬ್ರಹ್ಮನ. ಉಚ್ಚಾರಣೆಯನ್ನು ಮಾಡುತ್ತಾ ಶರೀರವನ್ನು ತ್ಯಜಿಸಿ ಹೋಗುತ್ತಾನೆ. ಚಿಂತನೆ ಮಾಡುತ್ತಾ ಶರೀರವನ್ನು ತ್ಯಜಿಸಿ ಹೋಗುತ್ತಾನೆ. ಆ ಪುರುಷನು ಪರಮಗತಿಯನ್ನು ಪ್ರಾಪ್ತಿಸುತ್ತಾನೆ. ಅಂದರೆ ಓಂ ನಾಮದಿಂದ ಸಿಗುವಂತಹ ಲಾಭವಾಗುತ್ತದೆ. ಪುಣ್ಯಾತ್ಮರೇ, ಈಗ ಪ್ರಸಂಗ ಏನೆಂದರೆ, ಪರಮಾತ್ಮ ಪೂರ್ಣ ಬ್ರಹ್ಮ ಪರಮೇಶ್ವರ ಕಬೀರರು ಬಂದಿದ್ದರು. ಮತ್ತವರು ಇದನ್ನೇ ಹೇಳುತ್ತಿದ್ದರು. ಅಂದರೆ ನೀವು ಯಾವ ಭಗವಂತರ ಪೂಜೆ ಮಾಡುತ್ತಿದ್ದೀರಿ, ಸಾಧನೆಗಳನ್ನು ಮಾಡುತ್ತಿದ್ದೀರಿ, ಇವರು ಸ್ವತಃ ನಾಶ ಹೊಂದುವವರಾಗಿದ್ದಾರೆ. ಇವರಿಗೂ ಕೂಡ ಕರ್ಮದ ದಂಡವನ್ನು ಅನುಭವಿಸಬೇಕಾಗುತ್ತದೆ. ಪಾಪ ಕರ್ಮದ್ದು, ಮಾಡಿದಂತಹ ಕರ್ಮದ್ದು. ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ಇವರು ಕೂಡ ನಿಮ್ಮಂತೆಯೇ ಅನುಭವಿಸುತ್ತಾರೆ. ಇವರ ಪ್ರಾರಬ್ಧದಲ್ಲಿ ಏನು ಕಷ್ಟಗಳಿರುತ್ತವೆ ಅದನ್ನು ಅನುಭವಿಸಲೇಬೇಕಾಗುತ್ತದೆ. ಮತ್ತಿವರು ನಿಮ್ಮ ಕಷ್ಟದ ನಿವಾರಣೆಯನ್ನು ಹೇಗೆ ಮಾಡಲು ಸಾಧ್ಯ? ಉದಾಹರಣೆಗಾಗಿ ಈಗ ಹೇಗೆಂದರೆ, ನಾರದರು ಶಾಪವನ್ನು ನೀಡಿದ್ದರು ಶ್ರೀ ವಿಷ್ಣುವಿಗೆ. ಯಾವ ಸಮಯದಲ್ಲಿ ನಾರದರು ವಿವಾಹವನ್ನು ಮಾಡಿಸಿಕೊಳ್ಳುವ ಇಚ್ಛೆಯಿಂದ ಮತ್ತು ಶ್ರೀ ಭಗವಂತ ವಿಷ್ಣುವಲ್ಲಿ ಅವರ ರೂಪವನ್ನು ಬೇಡಿದ್ದರು, ಹರಿಯ ರೂಪವನ್ನು ಬೇಡಿದ್ದರು. ಆಗ ವಿಷ್ಣು ಅವರಿಗೆ ಕೊಟ್ಟು ಬಿಟ್ಟರು. ಅಂದರೆ ಸರಿ ಸೋದರ, ನಿನಗೆ ತಥಾಸ್ತು, ಹರಿ ರೂಪ ನೀಡಿದ್ದೇನೆ. ಅವರದು ಕೋತಿಯ ರೂಪವಾಯಿತು. ಸಂಸ್ಕೃತದಲ್ಲಿ ಹರಿ ಎಂದು ಕೋತಿಗೂ ಹೇಳುತ್ತಾರೆ. ಆ ಕಾರಣದಿಂದ ಯಾವಾಗ ತಿಳಿದು ಬಂತು ನಾರದರಿಗೆ, ಅಂದರೆ ಅವನ ರೂಪ ಮಂಗನದು ಮಾಡಿಬಿಟ್ಟ ವಿಷ್ಣು ಎಂದು, ಆಗ ಅವನು ವಿಷ್ಣುವಿಗೆ ಶಾಪ ನೀಡಿದನು. ನಾರದರು ಶಾಪ ನೀಡಿದರು. ಅಂದರೆ ಇಂದು ನಾನು ನನ್ನ ಒಬ್ಬ ಪತ್ನಿಯ ಪ್ರಾಪ್ತಿಗಾಗಿ ನನಗೇನು ವಿಯೋಗವಿದೆ, ನನಗೇನು ದುಃಖವಿದೆ, ವಿಯೋಗದ ದುಃಖವಿದೆ, ಮತ್ತು ನೀನು ನನ್ನೊಡನೆ ಈ ಕೆಟ್ಟ ರೀತಿಯ ತಮಾಷೆಯನ್ನು ಮಾಡಿರುವೆ. ನೀನು ಕೂಡ ಜೀವನ ಘಟ್ಟದಲ್ಲಿ ನಿನ್ನ ಪತ್ನಿಯ ವಿಯೋಗದಲ್ಲಿ ಜೀವನವನ್ನು ಕಳೆಯುವೆ. ನಿನ್ನ ಮತ್ತು ನಿನ್ನ ಪತ್ನಿಯ ಎಂದು ಮಿಲನವಾಗದು. ಈಗ ಶಾಪ ನೀಡಿರುವಂಥದ್ದು ಶ್ರೀ ವಿಷ್ಣುವಿಗೆ, ಅಂದರೆ ಅಯೋಧ್ಯೆಯ ರಾಜ ದಶರಥನ ಪುತ್ರ ಶ್ರೀ ರಾಮಚಂದ್ರನಿಗೆ. ನಾರದರು ನೀಡಿದಂತಹ ಶಾಪವನ್ನು ಖಂಡಿತ ಅನುಭವಿಸಬೇಕಾಯಿತು.
ಅದರಿಂದ ಪಾರಾಗಲು ಸಾಧ್ಯವಾಗಲಿಲ್ಲ ಯಾವುದೇ ರೀತಿಯಲ್ಲಿ. ನಂತರ ಶ್ರೀರಾಮಚಂದ್ರ ರೂಪದಲ್ಲಿ ಶ್ರೀ ವಿಷ್ಣುವು ಒಬ್ಬ ವಾಲಿ ಎಂಬವರನ್ನು ಕೊಂದಿದ್ದ. ಅವರದು ಪರಸ್ಪರ ಯುದ್ಧವಾಗಿತ್ತು ಮತ್ತು ವಾಲಿಯ ಒಳಗೆ ಒಂದು ಶಕ್ತಿ ಇತ್ತು. ಏನೆಂದರೆ, ಎದುರಿನವನ 50% ಪವರನ್ನು ಅವನು ಸೆಳೆದುಕೊಳ್ಳುತ್ತಿದ್ದ, ಹೀರಿಕೊಳ್ಳುತ್ತಿದ್ದ. ಶ್ರೀರಾಮನಿಗೆ ಇದು ತಿಳಿದಿತ್ತು. ಅವರು ಒಂದು ವೃಕ್ಷದ ಆಸರೆ ಪಡೆದು ಮೋಸದಿಂದ ವಾಲಿಯನ್ನು ಕೊಂದಿದ್ದರು. ಯುದ್ಧದಲ್ಲಿ ಎದುರು ಬದುರಾಗಿ ನಿಂತುಕೊಂಡರು. ಯಾವಾಗ ಶಕ್ತಿ ಕ್ಷೀಣಿಸಲಾರಂಭಿಸಿತು, ಆಗ ವೃಕ್ಷದ ಆಶ್ರಯ ಪಡೆದು ವಾಲಿಯನ್ನು ಹೊಡೆದರು. ಶ್ರೀರಾಮ ಅಂದರೆ ವಿಷ್ಣು. ಅದರ ಟಿಟ್ ಫಾರ್ ಟ್ಯಾಟ್ ಅಂದರೆ ಅದರ ಸೇಡು ಕೂಡ ಕರ್ಮ ಸಂಸ್ಕಾರದ ಭೋಗವನ್ನು ಅನುಭವಿಸಬೇಕಾಯಿತು. ಅಂದರೆ ವಿಷ್ಣುವು ಶ್ರೀಕೃಷ್ಣರಾದರು, ಅಂದರೆ ರಾಮನು ಶ್ರೀಕೃಷ್ಣರಾದರು. ಮತ್ತವನು ಆ ವಾಲಿ ಏನಿದ್ದ, ಅವನು ಬೇಟೆಗಾರನಾದ ಮತ್ತು ಬೇಟೆಗಾರನು ಶ್ರೀಕೃಷ್ಣನ ಕಾಲಿಗೆ ವಿಷಯುಕ್ತ ಬಾಣ ಹೊಡೆದು ಅವರ ವಧೆ ಮಾಡಿದ್ದನು. ಆಗ ಶ್ರೀಕೃಷ್ಣನು ಸ್ವತಃ ಹೇಳಿದ, ಏನೆಂದರೆ, ಸೋದರ, ನಿನ್ನ ಮತ್ತು ನನ್ನ ಇದು ಹಿಂದಿನ ಟಿಟ್ ಫಾರ್ ಟ್ಯಾಟ್ ಆಗಿತ್ತು. ಇಂದು ನಾನು ನನ್ನ ಮುಯಿಯನ್ನು ತೀರಿಸಿದೆ. ಅತ್ತಲಿಂದ ದೂರ್ವಾಸರು ಕೂಡ ಶಾಪ ನೀಡಿದ್ದರು ಯಾದವ ಕುಲಕ್ಕೆ, ಇನ್ಕ್ಲೂಡಿಂಗ್ ಶ್ರೀಕೃಷ್ಣ. ಏನೆಂದರೆ, ನಿಮ್ಮ ನಾಶವಾಗುವುದು. ಈ ಬಾಣಲೆಯಿಂದ ಯಾವುದನ್ನು ನೀವು ಗರ್ಭದಂತೆ ತೋರಿಸಿ ನನ್ನೊಡನೆ ತಮಾಷೆ ಮಾಡಿದಿರಿ, ಇದರ ಗರ್ಭವನ್ನು ಮಾಡಿಕೊಂಡು. ಏನಾಗಿತ್ತಂದರೆ, ದೂರ್ವಾಸರವರು ದ್ವಾರಕೆಯ ವನದಲ್ಲಿ ಹೋಗಿ ಕುಳಿತಿದ್ರು. ವನ ಅಂದರೆ ಊರಿನ ಸಮೀಪದಲ್ಲಿ ಕಾಡಿರುತ್ತಿತ್ತು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302